ಅಯ್ಯೋ ಮಕ್ಕಳು ಹಿಂಗೆ ನಂಗೆ ಫಸ್ಟ್ನೇದು ಮದ್ವೆ ನಮ್ಮ ಯಜಮಾನ್ರಿಗೆ ಮದ್ವೆ ಆಗಿತ್ತು. ಓಕೆ, ಸರಿ ಆಯ್ತು. ನಿಮ್ಮ ತಂದೆ ತಾಯಿ ಮದ್ವೆ ಆದ್ರೆ ಆಮೇಲೆ ನಾನು 14 ವರ್ಷದ್ದು. ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು 3 ಹೆಣ್ಮಕ್ಳು ಅಮ್ಮನಿಗೆ. 3. ನೀವೆಷ್ಟನೇವರು? ನಾನು 2ನೇಳು. ಎಷ್ಟು ಓದಿದ್ದೀರಾ ನೀವು? ನಾನು ಓದೇ ಇಲ್ಲ ಗುರುಜಿ, ನಾನು ಸ್ಕೂಲ್ಗೆ ಹೋಗಿಲ್ಲ. ಓದಿಸ್ಲಿಲ್ವಾ ಅಥವಾ ಓದ್ಲಿಲ್ವಾ? ಇಲ್ಲ, ಅಮ್ಮಂಗೆ ಕಳ್ಸಕ್ಕೆ ಅವಾಗ ನಡೀತಾ ಇರ್ಲಿಲ್ಲ. ಅಮ್ಮಂಗೆ ತುಂಬಾ ಬಡತನ. ಹೌದು. ನಿಮ್ಗೆ ಈಗ ಎಷ್ಟು ವರ್ಷನವ? ಈಗ 43 ವರ್ಷ ನನಗೆ. 43. ನಮ್ಮ ತಾಯಿ ವಯಸ್ಸು. ಆಮೇಲೆ 14 ವರ್ಷಕ್ಕೆ ಅಮ್ಮ ಮದುವೆ ಮಾಡ್ಬಿಟ್ರು ನನ್ಗೆ. ಅಯ್ಯಪ್ಪಂಗ 50 ವರ್ಷ ಆಗಿತ್ತು ಅವಾಗ್ಲೇನೆ. ನಿಮಗೆ 14 ವರ್ಷಕ್ಕೆ ಮದುವೆ ಮಾಡಿದ್ರು? ಮದುವೆ ಮಾಡ್ಬಿಟ್ರು. ತುಂಬಾ ಏಜ್ ಆಗಿತ್ತು ಆ ಮನುಷ್ಯನಿಗೆ. 50 ವರ್ಷ ಯಾರಿಗಾಗಿತ್ತು? ನಮ್ಮ ಯಜಮಾನ್ರಿಗೆ. ಅಲ್ಲ, ನಿಮ್ಗೆ 14 ವರ್ಷ ಇದ್ದಾಗ ನಿಮ್ಮ ಯಜಮಾನ್ರಿಗೆ ಎಷ್ಟು ವರ್ಷ? 50 ವರ್ಷ. ಅವ್ರ ಗಾಡಿ 2ನೇ ಮದ್ವೆ, ನಾನು 2ನೇಳು. ಅಯ್ಯೋ ದೇವ್ರಿ, 14 ವರ್ಷದ ಹೆಣ್ಮಗ್ಳನ್ನ ತಗೊಂಡೋಗಿ 50 ವರ್ಷದ ವ್ಯಕ್ತಿಗೆ ಮದುವೆ ಮಾಡುದ್ರ? ಮಾಡ್ಬಿಟ್ರು. ಅವಾಗ ಏನಾಗಿತ್ತು? ನಿಮ್ಮ ಗಂಡನ ಮೊದಲನೇ ಹೆಂಡತಿ ಕತೆ ಏನು? ಅಯ್ಯಮ್ಮ ಮೊದಲನೇ ಹೆಂಡತಿ ಮಕ್ಳಿರ್ಲಿಲ್ಲ. ಓಕೆ. ಮಕ್ಳಿದ್ದಕ್ಕೆ ನನ್ನ ಮದುವೆ ಮಾಡ್ಕೊಂಡ್ರು. ಅಲ್ಲ, 50 ವರ್ಷದವರಿಗೆ ಕೊಟ್ಟು ಮಾಡ್ಬೇಕೋ ಬೇಡವೋ ಅಥವಾ ವಯಸ್ಸಿನ ಅಂತರ ಏನು ಅನ್ನೋದ್ರ ಬಗ್ಗೆ ಅವ್ರ ಯೋಚನೆ ಮಾಡ್ಲಿಲ್ಲ ಅವರು. ಅಂದ್ರೆ ಇರೋ ಹೆಣ್ಮಕ್ಳು ಹೆಂಗೋ ತೊಲಗುದ್ರೆ ಸಾಕು ಅಂತಲ್ಲ? ಹೌದು. ಆಮೇಲೆ ಅಮ್ಮನ ಅಣ್ಣ ಅಂದು ಎಲ್ಲ ನಮ್ಮ ಮನೆದೆಲ್ಲ ಅಮ್ಮ ಅಣ್ಣ ನೋಡ್ಕೊಂತ ಇದ್ರು. ಆಮೇಲೆ ನಾನು ಏನ್ ಮಾಡ್ದೆ, ಈ ಅಮ್ಮ ತುಂಬಾ ಗಲಾಟೆ ಮಾಡೋದು ದೊಡ್ಡ ಹೆಂಡತಿ ನನ್ ಮೇಲೆ. ಯಾವಾಗ್ಲೂ ಜಗಳ. ಅಮ್ಮ ಮಾಡಿಕ್ಕಿದ್ದೂನು ನಾನ್ ಮುಟ್ಟಿದ್ದ ಅಮ್ಮ ಊಟ ಮಾಡ್ತಾ ಇರ್ಲಿಲ್ಲ. ನಾನೇನಾದ್ರೂ ಒಂದು ತರಕಾರಿ ತಂದ್ರು ತರಕಾರಿ ಇದು ಸಾಂಬಾರ್ ಮಾಡ್ತಾ ಇರ್ಲಿಲ್ಲ, ಬಿಸಾಕೋರು ಅಮ್ಮ. ದೊಡ್ಡ ಹೆಂಡತಿ. ಕೇಳಿಸ್ತಾ ಆಯ್ತಾ ಗುರುಜಿ? ಹೇಳುವ. ಆಮೇಲೆ ಅದಕ್ಕೆ ಏನೋ ನನ್ಗೆ ಒಂದ್ ಹೆಣ್ಣು ಒಂದ್ ಗಂಡ್ ಮಗ ಆಗ್ಬಿಟ್ಟು. ಒಂದ್ ಹೆಣ್ಣು ಒಂದ್ ಗಂಡ್ ಮಗ ಆದ್ರೆ ಮೊದಲನೇದು ಹೆಣ್ಮಗ, 2ನೇನು ಮಗ ಚಿಕ್ಕವನು. ನಿಮ್ಗೆ ಮೊದಲನೇ ಮಗು ಆದಾಗ ನಿಮ್ಗೆ ಎಷ್ಟು ವರ್ಷ? ಮೊದಲನೇ ಮಗು 1 ವರ್ಷಕ್ಕೆ ಹುಟ್ಬಿಟ್ಲು ನನ್ ಮಗಳು. ಅಂದ್ರೆ ನೀನ್ 15 ವರ್ಷಕ್ಕೆ ತಾಯಿ ಆಗಿದ್ದೆ? 15 ವರ್ಷಕ್ಕೆ ನನ್ ತಾಯಿ ಆಗ್ಬಿಟ್ಟೆ. ಮಗಳು ಹುಟ್ಟಿ 2 ವರ್ಷಕ್ಕೆ ಮಗ ಹುಟ್ಟದ. ದೇವ್ರೆ. ಹೇಳವ. ಆಯ್ತಾ. ಆಮೇಲೆ ಏನಾಯ್ತು ಅಂದ್ರೆ ತುಂಬಾ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಇಬ್ರು, ನಾನು ಗಂಡ ಹೆಂಡತಿ. ಭಯಂಕರ ಟಾರ್ಚರ್ ಆಗ್ಬಿಡ್ತು. ನಾನು ಗಂಡನು ಕೂಡ? ಹೌದು. ಅಯ್ಯೋ ತುಂಬಾ ಹೊಡಿಯೋನು, ಭಯಂಕರ. ಅದು ಆಮೇಲೆ ಏನಾಯ್ತು ಅಂದ್ರೆ ನಾನೇನ್ ಮಾಡ್ದೆ, ತುಂಬಾ ಏನ್ ಕಾರಣ ಕೊಡಿಯಾರವ್ವ? ಅವ್ರ ಏನಕ್ಕೆ ಅಂದ್ರೆ ನೀ ಹೋಗು ಮನೆ ಬಿಟ್ಟು ಆಚೆ ಅಂತ. ಮಕ್ಳೆತ್ ಕೊಟ್ಟಾಯ್ತಲ್ಲ? ಮಕ್ಕಳು ಅವ್ರಂತೆ ಮಾಡ್ಕೋಬೇಕು, ನಾನು ಹೋಗ್ಬಿಡ್ಬೇಕು. ಅಮ್ಮನ ಮನೆಗೆ ಹೋದ್ರೆ ಅಮ್ಮ ತಂಗಿ ಇದ್ದಾಳೆ, ನೀನ್ ಬರ್ಬೇಡ, ನಿನ್ ತಂಗಿನ ಯಾರು ಮದುವೆ ಮಾಡ್ಕೊಡಲ್ಲ, ನೀನ್ ಬರ್ಬೇಡ, ಏನೇ ಕಷ್ಟ ಆಗ್ಲಿ ಅಲ್ಲೇ ಇರು ಅಮ್ಮ ಹೇಳಕ್ಕಾಯ್ತು. ಆಮೇಲೆ ನಾನೇನ್ ಮಾಡ್ದೆ, ಗಾರ್ಮೆಂಟ್ಸ್ ಕೊಟ್ಟೆ. ಏನಕ್ಕೂ ನಮ್ಗೆ ಏನು ಕೊಡ್ತಾ ಇರ್ಲಿಲ್ಲ, ₹1 ಕಾಸು ಏನಕ್ಕೂ ಕೊಡ್ತಾ ಇರ್ಲಿಲ್ಲ ನಮ್ಗೆ. ಆಮೇಲೆ ನಾನು ಗಾರ್ಮೆಂಟ್ಸ್ ಕೊಟ್ಟೆ. ಗಾರ್ಮೆಂಟ್ಸ್ ಹೋದ್ಮೇಲೆ ಏನ್ ಮಾಡಿದ್ರು, ಸಂಬಳ ತಂದಿದ್ದೆಲ್ಲ ತಂದು ಅಪ್ಪನ ಕೈಗೆ ಕೊಡ್ಬೇಕಾಯ್ತು. 3,500 ಕೊಡೋರು ನನ್ಗೆ ಅವಾಗ. ಅಲ್ಲ, ಕೇಳಿಸ್ತೈತೆ ಗುರುಜಿ? ಹೇಳವ. 3,500 ಕೊಡೋರು. ನಾನೇನ್ ಮಾಡ್ದೆ, ನನ್ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ಗೆ ತುಂಬಾ ಈಗ ಕೇಳಿಸ್ತಾ ಇದೆಯಾ? ನಂಗೆ ತುಂಬಾ ಹೇಳಕ್ಕೆ ಆಗ್ತಾ ಇಲ್ಲ. ಅಷ್ಟು ನನ್ಗೆ ಇವತ್ತು ನನ್ಗೆ ಕಾರ್ಯಕ್ರಮ ಸಿಗ್ತಲ್ಲ ಅಂತ ನಂಗೊಂಥರ ಕೃಷ್ಣ ಒಂಥರ. ಇರ್ಲಿ ಮನ್ಸಾರೆ ಆಯ್ತು. ಆಮೇಲೆ ಸಂಬಳ ತಂದ್ ಕೈ ಕೊಡ್ತಾ ಇದೆ. ಕೊಟ್ರು ಮನುಷ್ಯ ಏನಕ್ಕೂ ಕೊಡ್ತಾ ಇರ್ಲಿಲ್ಲ. ಮನೆ ಒಂದು ಗ್ರಾಂಟ್ ಆಯ್ತು ನನ್ನ ಹೆಸರಿಗೆ. ಆ ಗ್ರಾಂಟ್ ನಾನು ಮನೆ ಕಟ್ಸ್ಬೇಕು, ಮಗ ಇದ್ದಾನೆ, ಒಂದ್ ಮನೆ ಇಲ್ವಲ್ಲ ಇರೋದಿಕ್ಕೆ, ಒಂದ್ ಸ್ವಲ್ಪ ಇತ್ತು ಮನೆ, ಹೆಂಗು ಗೌರ್ಮೆಂಟ್ ಇಂದ ಕೊಟ್ಟಿದಾರಲ್ಲ ಅಂತ 2012 ಮನೆ ಕೊಟ್ರು ನನ್ನ ಹೆಸರಿಗೆ. ನಾನು ಮನೆ ಕಟ್ಸೋಣಂತ ಸ್ಟಾರ್ಟ್ ಮಾಡಿದೆ. ಮನೆ ಕಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರದ್ದು ಫುಲ್ ಎಲ್ಲ ಗಂಟು ಮಾಡ್ಕೊಬಿಟ್ರು ದುಡ್ಡು. ನನ್ಗೆ ₹1 ಕೊಡ್ಲಿಲ್ಲ.
ಮನೆ ಕಟ್ಸೋ ಪ್ಲಾಪ್ಲ ಶುರು ಮಾಡಿದ್ರಲ್ಲ, ಆ ಹಣ ಯಾರ ಹತ್ರ ಇತ್ತು ಅಂದ್ರೆ ನಿಮ್ ದುಡಿಮೆನ ಅಥವಾ ಗಂಡನ ಜೊತೆ ಮಾಡ್ಕೊಂಡು ಗಂಡನ ಮನೆ ದುಡಿಮೆನ? ಅದು ಎಲ್ಲ ನಂದು ದುಡಿಮೆಗೆನೆ ಇವಳೇ ಕಟ್ಟಬೇಕು, ಅದ್ ಹೆಂಗ್ ಕಟ್ಟಿಸ್ತಾಳ ಕಟ್ಟಿಸ್ಲಿ, ನಾವ್ ನೋಡೇ ಬಿಡ್ಬೇಕು ಅಂತ ಚಾಲೆಂಜ್ ಮಾಡ್ಬಿಟ್ರು ನನ್ ಮೇಲೆ. ಆ ಗ್ರಾಂಟ್ ಆಗಿದ್ ನಿಮ್ಮ ಹೆಸರಲ್ಲ? ನನ್ನ ಹೆಸರಲ್ಲಿ ಆಗಿತ್ತು. ಸೊ ಆ ಮನೇಲಿ ನೀವು ಅಥವಾ ಆ ಸೈಟ್ಗೆ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರಿ? ಕಟ್ಟಿಸ್ಬಿಟ್ಟೆ ಗುರುಜಿ ಮನೇನೇನ. ಗಂಡ ಸಪೋರ್ಟ್ ಮಾಡ್ಲಿಲ್ವಾ? ಇಲ್ಲ ಗುರುಜಿ, ಒಂದು ಚೂಪ್ ಸಪೋರ್ಟ್ ಮಾಡಿ, ಇಬ್ರು ಸಪೋರ್ಟ್ ಮಾಡ್ಲಿಲ್ಲ. ಮಕ್ಳಿಗಿನ್ನು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟು, ನಿಮ್ಮ ಅಮ್ಮ ಸರಿ ಇಲ್ಲ, ಬೇರೆ ಸಂಘ ಮಾಡ್ತಾ ಇದ್ದಾಳೆ, ಬೇರೆಯವ್ರ ಹತ್ರ ಸಪೋರ್ಟ್ ಮಾಡ್ಕೊಂತಾಳೆ, ಬೇರೆಯವ್ರ ಹತ್ರ ಇದ್ ಮಾಡ್ತಾಳೆ ಅಂತ ಮಕ್ಳಿಗೆ ಫುಲ್ಲು ಹೇಳ್ಕೊಟ್ಬಿಟ್ರು. ಮಕ್ಳೇನ್ ಮಾಡ್ಬಿಟ್ರು, ನನ್ಗೆ ನಿನ್ ತಾಯಿನೇ ಬೇಡ ಅಂತ ಸ್ಟಾರ್ಟ್ ಜಗಳ ಮಾಡ್ಬಿಡವು ಮಕ್ಳೇನೆ. ನನ್ನ ಕುತ್ಕೇರ್ಕೊಂಡು ಆಚೆ ತಳ್ಳೋದು, ನೀನ್ ಅಮ್ಮನೇ ಎಲ್ಲ ಅನ್ನೋದು ಹೇಳಕ್ಕೆ ಆಗಲ್ಲ ಗುರುಜಿ, ಅಷ್ಟು ಹಿಂಸೆ ಕೊಟ್ಬಿಟ್ರು. ಅಂದ್ರೆ ಮಕ್ಕಳಿಗೆ ಎಷ್ಟು ಸಮಯ ಆತರ ವರ್ತನೆ ಮಾಡೋ, ಎಷ್ಟು ವಯಸ್ಸು ಅವ್ರು ಆತರ ವರ್ತನೆ ಮಾಡೋ? ಅವಾಗ ಆಗ್ಲೇನೆ ಮಗ 8ನೇ ಕ್ಲಾಸು, ಮಗಳು SLC. ಅವಾಗ SLC ಮಕ್ಳಿಗೆಲ್ಲ ಹೇಳ್ಕೊಟ್ರೆ ಒಂಥರ ಅರ್ಥ ಆಗಲ್ವಾ ಗುರುಜಿ? ಆಮೇಲೆ ನನ್ ಮಗಳು ನಿನ್ ತಾಯಿನೇ ಅಲ್ಲ ಅಂತ ಕುತ್ಕೆ ಹಿಡ್ಕೊಂಡು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೀನೇ ನನ್ಗ ಅಮ್ಮ ಅಲ್ಲ, ನನ್ಗ ಅವ್ರ ಅಮ್ಮ, ಅವರೇ ನನ್ಗ ಅಪ್ಪ ಅಮ್ಮ. ಆಮೇಲೆ ಮೋಲ್ಡ್ ಹಾಕಿಸ್ಬೇಕು ಅಂತ ಮೋಲ್ಡ್ ಹಾಕ್ಸ್ದೆ. ಅವ್ರ ಏನಾನ ಅನ್ಕೊಡ್ಲಿ ಅಂತ ನಾನ್ ಮಾಡೋ ಕೆಲ್ಸ ಪ್ರಯತ್ನ ಮಾಡ್ತಾ ಇದ್ದೆ. ಅವ್ರು ಇವ್ರ ಹತ್ರ ಸಾಲ ಮಾಡೋದು, ಏನೋ ಮಾಡಿ ತೀರ್ಸೋಣ, ನಮ್ಗೂ ಒಂದ್ ಮನೆ ಬೇಕಲ್ವಾ ಅಂತ ಸಾಧನೆ ಮಾಡ್ಬಿಟ್ಟೆ. ಆಮೇಲೆ ಸಾಧನೆ ಮಾಡಿ ಮನೆ ಆಯ್ತು, ಮನೆ ಕಟ್ಸಿ ಫಿನಿಶಿಂಗ್ ಎಲ್ಲ ಆಯ್ತು. ಫಿನಿಶಿಂಗ್ ಆದ್ಮೇಲೆ ಲಾಸ್ಟಿಗೆ ನನ್ ಮೈದ ಏನ್ ಮಾಡ್ಬಿಟ್ಟ, ಏನ್ ಮಾಡಿವ್ರಿ ಇವ್ಳು ಹೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು, ಹಿಂಗೆ ಯಾರೋ ಮಗ್ಳ ಮಲಗಿದ್ಲು, ನನ್ ಕಣ್ಣಿಂದ ನಾನ್ ನೋಡ್ಬಿಟ್ಟೆ ಅಂತ ಬಂದು ಮನೆ ಬೆಂಕಿ ಇಟ್ಬಿಟ್ಟ. ನೀನ್ ಕಟ್ಸಿದ್ ಮನೆಗ? ನಾನು ಕಟ್ಸಿದ ಮನೆ ಅಲ್ಲ, ಬೇರೆ ಏನೋ ನಾನ್ ಕಟ್ಸಿದ ಮನೆ ಅಲ್ಲ, ಎಲ್ಲೋ ಬೇರೆನ್ ಸಂಘ ಮಾಡಿದಾಳೆ, ಬೇರೆನ್ ಹತ್ರ ಮಲಗಿದ್ಲು, ನಾನ್ ನೋಡ್ದೆ ಅಂತ. ಅರ್ಥ ಆಯ್ತಾ ಗುರುಜಿ? ಅರ್ಥ ಆಯ್ತು. ಯಾರ ಮನೆಗ್ ಬೆಂಕಿ ಇಕ್ಕಿದ? ನಮ್ಮನೆಗ್ ಬೆಂಕಿ ಇಟ್ಬಿಟ್ಟ ಬಂದು, ಸ್ವಂತ ನಮ್ಮ ಯಜಮಾನನ್ ತಮ್ಮ. ನಿಮ್ ಮನೆ ಅಂದ್ರೆ ಕಟ್ಸಿದ್ದು ಈಗ ಹೊಸ್ತ ಕಟ್ಸಿದಲ್ಲ ಆ ಮನೇನೋ ಅಥವಾ ಗಂಡದ ಮನೇನು? ಗಂಡನ ಮನೇಲಿ ಇವಾಗ ಹೊಸ್ತಾ ಕಟ್ಸಿದ್ದೀನಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಬೆಂಗಳೂರಲ್ಲಿ ಇದ್ದೀನಿ, ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಬಂದಾಗ್ಲೇ 6 ವರ್ಷ. ಕೇಳಿಸ್ಕೊ, ಬೆಂಕಿ ಇಕ್ಕದ ಅಂದಲ್ಲ, ಯಾರ ಮನೆಗೆ? ನಮ್ಮ ಮನೆಗೆ. ಬೆಂಕಿ ಅಂದ್ರೆ ಮಕ್ಳಿಗೆಲ್ಲ ಹೇಳ್ಕೊಟ್ಟಿದ್ದು, ಅದನ್ನ ನಾನ್ ಬೆಂಕಿ ಅಂದಿದ್ದು, ಹಚ್ಚಿದ್ದು. ಅಂತ? ಹೌದು, ಚಾಡಿ ಹೇಳ್ಬಿಟ್ಟ. ಮನೆಯೆಲ್ಲ ಫಿನಿಶಿಂಗ್ ಆಯ್ತು, ಇವ್ರಿಗೆ ಇಷ್ಟೊಂದು ದುಡ್ಡು ಎಲ್ಲಿ ಬಂತು, ಯಾರೋ ಸಪೋರ್ಟ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟ. ಮಕ್ಳಿಗೂ ಹೇಳ್ಬಿಟ್ರು, ಅವ್ರಿಗೆ ಹೇಳಿರು. ಅವಾಗ ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ ಮನೆಗೆ ಜಗಳ. ಸಖತ್ ಹೊಡೆದ್ಬಿಟ್ಟು ಕುತ್ಕೆ ಹಿಡ್ಕೊಂಡು ಆಚೆ ತಳ್ಬಿಟ್ರು. ಮನೆದು ಕೀ ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು ಈಚೆಗೆ. ಒಂದೇ ಒಂದು ರಾತ್ರಿ ನಾನು ಮಲಗಿಲ್ಲ ಗುರುಜಿ. ಸಾಲ ಎಲ್ಲ ಫುಲ್ ನಾನೇ ತೀರಿಸ್ದೆ. ಸಾಲದವ್ರಿಗೆಲ್ಲ ಹೇಳ್ದೆ, ಯಾರು ಹೋಗ್ಬೇಡ್ರಿ, ಅವ್ರನ್ನ ಯಾರು ಕೇಳಲೇಬೇಡ್ರಿ, ನನ್ ಮಕ್ಳಿಗೆ ನಾನ್ ಮಾಡಿದ್ದೀನಿ, ಬೇರೆಯವ್ರಿಗೆ ಏನ್ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೀ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಮಗಳಿಗೆ ಮದುವೆ ಮಾಡಿದ್ರು, ಕರೀಲಿಲ್ಲ ಗುರುಜಿ ನಮ್ಗೆ. ಹಲೋ, ಕರೀಲಿಲ್ಲ ಗುರುಜಿ. ನಾನು 2017 ಮದುವೆ ಮಾಡಿದ್ರು, ಕರೀಲಿಲ್ಲ ನನ್ನ. ನಮ್ಮಮ್ಮ ಬಂದ್ರೆ ನಾನು ಹಾಲು ಇಸ್ಕೊಳಲ್ಲ ಅಂತ ಸಿಕ್ಕಾಪಟ್ಟೆ ಈಗ ಸರ್ ಮಾತಾಡಿ, ನೀ ಸರಿ ಇಲ್ಲ ಅಂತೋಳು ಇಂತೋಳು ಅಂತ ಆಡದಾಡದ್ ಮಾತೆಲ್ಲ ಆಡ್ಬಿಟ್ಟು ಕಳಿಸ್ಬಿಟ್ರು. ಅವತ್ತು ಈಚೆ ಬಂದಿರೋಳು ಗುರುಜಿ, ಮಗಳು ಮದ್ವೆ ಕರೀಲಿಲ್ಲ. ಮೊನ್ನೆ 2 ವರ್ಷ ಆಯ್ತು, ಆಕೆ ಸತ್ತೋದ್ಲು ದೊಡ್ಡ ಹೆಂಡತಿ. ಮಣ್ಣಿಗೆ ಕರೆದ್ರು, ನಾನ್ ಬರಲ್ಲ ಅಂದು. ನನ್ಗೂ ಅಯ್ಯಮ್ಮಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಎತ್ತು ಮಕ್ಕಳನ್ನ ಕೈಯಾಗಿ ಕಿತ್ಕೊಂಡು ನನ್ಗೆ ಎಷ್ಟು ಶಿಕ್ಷೆ ಕೊಟ್ಟು ಆಚೆ ಕಳಿಸ್ತಾರ, ಮಣ್ಣು ನಾನು ಹಾಕಲ್ಲ ಅಂತ ನಾನು ಹೋಗ್ಲಿಲ್ಲ ಗುರುಜಿ. ಆಮೇಲೆ ಈಗ ಮಗನು ತಂದೆ ಇಬ್ರು ಇದಾರೆ. ಹಂಗೂನು ಮಗಳಿಗೆ ತುಂಬಾ ಕಿರುಕು ಕೊಡ್ತಾ ಇದ್ರು ಗಂಡನ ಮನೇಲಿ. ನಾನೇ ಹೋಗ್ ಕರ್ದೆ, ಬಾರಮ್ಮ ನಾನು ನೋಡ್ಕೊಂತೀನಿ, ನಾನು ಇದ್ದೀನಿ, ಬಾ, ನಾನು ಎದುರು ಬೇಡ, ಬಾ, ನಾನ್ ನಿನಗ್ ಸಪೋರ್ಟ್ ಮಾಡ್ತೀನಿ, ನೀನ್ ಯಾವಾಗ ನಂಗೆ ಗೊತ್ತೇ ಇಲ್ಲ ಅಂದ್ಬಿಟ್ಲು. ನಂಗೂ 3-4 ಸತಿ ಊರಿನ ಜನ ನ್ಯಾಯವಾಸನೆಲ್ಲ ಹಸಿ ಕರ್ದೆ ಬರ್ಲಿಲ್ಲ. ಆಮೇಲೆ ಮಗನು ಇವಾಗ ಇವಾಗ ಹೋಗಿ ಬರ್ತಾ ಇರ್ತೀನಿ. ನಂದು ಮನೆ ನನ್ನ ಹೆಸರಿಗೆ ಕಂದಾಯ ಬರುತ್ತೆ, ನಾನೇ ಕಟ್ಕೊಂಡು
ಕರೆಂಟ್ ಬಿಲ್ ಎಲ್ಲ ನನ್ನ ಹೆಸರಿಗೆ ಬರುತ್ತೆ, ಹೋಗಿ ಕಟ್ಬಿಟ್ಟು ಬರ್ತಾ ಇರ್ತೀನಿ. ಯಾವ ಊರು ಅನ್ನಲ್ಲ, ಯಾವ ಊರು ಅಂತ ನಾನು ಯಾವ ಊರು ಅಂತ ಮಾತಾಡ್ತಲ್ಲ. ತಂದೆ ನಮ್ಮ ಮಗ ಇಬ್ರು ಅಡ್ಗೆ ಮಾಡ್ಕೊಂಡು ಅನ್ಕೊಂಡು ಮನೇಲಿ ಇದಾರೆ. ಅದಕ್ಕೆ ನನಗೇನಾದ್ರೂ ಒಂದು, ನನ್ಗೆ ನನ್ ಮಗ ಅಂದ್ರೆ ಪ್ರಾಣ. ಸಾಕಿದ್ದೆ ಮಕ್ಕಳನ್ನ. ಸಪೋರ್ಟ್ ಯಾರ್ದು ಸಪೋರ್ಟ್ ಇಲ್ಲ, ನಾನೊಬ್ಳೆ, ನನ್ಗೆ ಯಾರು ಸಪೋರ್ಟ್ ಇಲ್ಲ. ತಮ್ಮ ಕೂಡ ನೋಡ್ಕೊಂಡಲ್ಲ. ಅದಕ್ಕೆ ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಗುರುಜಿ. ಅಮ್ಮನು ನೀನು ಹೋಗ್ತಾ ಇರ್ತೀರಾ, ನೋಡಿದ್ರೆ ಎಷ್ಟು ಹತ್ತು ಬಿಟ್ಟಿದ್ದೀನ ನಾನು. ಅವತ್ತು ಶಿವರಾತ್ರಿ ಹಬ್ಬದ್ದು ನೋಡ್ದೆ, ಅಮ್ಮನ್ನ ಗಾಡಿಯಲ್ಲಿ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಿ. ತುಂಬಾ ಹತ್ತು ಬಿಟ್ಟೆ ಗುರುಜಿ. ನಿಮ್ಮ ಅಮ್ಮನು ನೀನ್ ಇಬ್ರು ಹೋಗ್ತಾ ಇದ್ದಿದ್ ನೋಡಿ ನಂಗೆ ಈ ಭಾಗ್ಯ ಕೊಡ್ಲಿಲ್ವಲ್ಲ ದೇವ್ರು ಅಂತ. ಏನ್ ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಲ್ಲ. ಎಷ್ಟು ದೇವ್ರಗಳಿಗೆಲ್ಲ ಹೋಗ್ಬಿಟ್ಟೆ, ಯಾವ ದೇವ್ರಿಗೆ ಹೋದ್ರು ನನ್ ಕರ್ಮ ಅರಿಲಿಲ್ಲ. ನಿಮ್ಮ ಅಕ್ಕ ತಂಗಿದಿರು ನಿಮ್ ಕಡೆ ಇಲ್ಲ, ಅವ್ರೆಲ್ಲಾರು ಅವ್ರ ಮಕ್ಕ ತಂಗಿದಿರೆಲ್ಲ ಶತ್ರುಗಳೇ. ಯಾವ ಕಾರಣಕ್ಕೆ ಶತ್ರುಗಳಾದ್ರು? ಯಾವ ಕಾರಣಕ್ಕೆ ಅಂತಾನೂ ಗೊತ್ತಾಗ್ತಾ ಇಲ್ಲ ನನ್ಗೆ. ಅವ್ರು ಮಾತಾಡಲ್ಲ, ನಾನು ಮಾತಾಡ್ಸಕ್ ಹೋಗಲ್ಲ. ಈ ಪರಿಸ್ಥಿತಿ ಬಂದ್ ನಿಂತಿದೆ. ತಮ್ಮನ್ ಜೊತೆಗೆ ನನ್ ಜೊತೆ ಇರಿ ಬಾ ಅಂತ ಕರ್ಕೊಂಡ್ ಬಂದ. ನಾನ್ ಇಸ್ಕೊಂತೀನಿ, ನನ್ ಜೊತೆಗೆ ಏನಾದ್ರು ಒಂದ್ ಕೆಲ್ಸ ಮಾಡ್ಕೊಂಡಿರು ಅಂತ. ಯಾರು? ತಮ್ಮ? ಆಮೇಲೆ ತಮ್ಮ. ಆಮೇಲೆ ಬಂದ್ಮೇಲೆ ನನ್ಗೆ ನೀನು ಇಲ್ಲಿದ್ರೆ ನನ್ಗೆ ಮದುವೆ ಹೆಣ್ಣು ಯಾರು ಕೊಡಲ್ಲ ಅಂದ್ಬಿಟ್ಟ ನನ್ಗೆ. ಅಕ್ಕನ ತಮ್ಮ ಅಕ್ಕನೇ ಗಂಡನ್ ಬಿಟ್ಟು ಬಂದವಳೆ ಅಂದ್ರೆ ಹೆಣ್ಣು ಯಾರು ಕೊಡಲ್ಲ ನನ್ಗೆ ಮದುವೆ ಮಾಡಿಸ್ಬೇಕು ಅಂತ ಕರ್ಕೊಂಡ್ ಬಂದಾನು ಅವನೇ. ನನಗೆ ನೀನ್ ಮದುವೆ ಮಾಡಿಸ್ಬೇಕು ಅಂತ ಬಂದಿಲ್ಲ ನೀನು, ನಾನ್ ಹಾಳ್ ಮಾಡಕ್ ಬಂದಿರೋದ್ ನೀನು ಅಂತ ಕೇಳ್ದ. 3 ತಿಂಗಳು ಜೊತೆ ಇರಿಸ್ಕೊಂಡು. ಆಮೇಲೆ ನಾನೇನ್ ಮಾಡ್ದೆ, ನಾನೇ ನೋಡ್ತೀನಪ್ಪ ಹೆಣ್ಣು, ನಾನೇ ನಿಂತು ಮದುವೆ ಮಾಡಿ ನಾನು ಅವತ್ತು ಆಚೆ ಹೋಗ್ತೀನಿ ಅಂತ ತಕ್ಕ ನನಗೆ ಒಂದು ಚೂರು ಅವಕಾಶ ಕೊಡು. ನನಗೆ ಇವಾಗ ಹೋಗುವಂತ ಸಡನ್ ಆಗಿ ಕಳ್ಸಿದ್ರೆ ನಾನು ಎಲ್ಲೋಗೋಕು ನಂಗೆ ದಾರಿ ಇಲ್ಲ ಅಂದೆ. ಆಮೇಲೆ ಯಾರು ನನ್ಗೆ ಕೈಕಾಲು ಹಿಡಿದು ಮಾಡ್ದೆ. ಸ್ಟಾಫ್ ನರ್ಸ್ ಹುಡುಗಿ ಮದುವೆ ಮಾಡ್ಬಿಟ್ಟು ಆಮೇಲೆ ಬಂದು 1 ತಿಂಗಳು ಇರ್ಸ್ಕೊಳಕ್ ಆಗ್ಲಿಲ್ಲ ಅವನು ನನ್ನ ಜೊತೆಲಿ. ನನ್ನ ಹೆಂಡತಿ ನಾನು ಇರೋದ್ ನೋಡಿ ನೀನು ಸೈರಿಸಲ್ಲ ಅಂತ ಏನಾದ್ರೂ ಕಿತಾಪತಿ ತೆಗೆದ್ಬಿಟ್ಟ. ಸರಿ ಅಪ್ಪ ಅಂತ ಹೇಳಿ ನೀನು ನಿನ್ನ ಹೆಂಡ್ರು ಚೆನ್ನಾಗಿರ್ರಿ ಅಂತ ಹೇಳಿ ಯಾರೋ ಮನೆಗೆ ಒಂದು ಅಜ್ಜಿ ನೋಡ್ಕೊಂಡು ಅವ್ರ ಕೆಲ್ಸ ತೋರ್ಸಿದ್ರು ಯಾರೋ. ಅವ್ರ ಮನೆಯಲ್ಲಿ ಅವ್ರು ತುಂಬಾ ಒಳ್ಳೆ ಜನ ಗುರುಜಿ. ತುಂಬಾ ಸಪೋರ್ಟ್ ಮಾಡ್ಬಿಟ್ರು ನನಗೆ ಅವರು. ಎಲ್ಲ ನನ್ ಕಷ್ಟ ಹೇಳ್ದೆ, ತುಂಬಾ ಸಪೋರ್ಟ್ ಮಾಡಿದ್ರು. 12,000 ಸಂಬಳ ಕೊಡ್ತಾ ಇದ್ರು ಅವಾಗೇನೆ. ಅವ್ರ ಮನೆ ನೈಟ್ ಹೋಗ್ಲೂ ಅಲ್ಲೇ ಇರ್ತಾ ಇದ್ದೆ. 2016 1 ವರ್ಷಕ್ಕೆ ಅಜ್ಜಿ ತೀರೋದ್ರು. ತಿರ್ಗಾ ಒಂದ್ ಮನೆ ಮಾಡ್ಕೊಳಮ್ಮ ಅಂತ ಹೇಳಿ ನನಗೆ ಮನೆಗೆ ಎಲ್ಲ ದುಡ್ಡು ಕಾಸು ಎಲ್ಲ ಅವರೇ ಕೊಟ್ರು. ಮನೆ ಪಾತ್ರೆ ಸಾಮಾನಿಂದ ಅವರೇ ಕೊಟ್ರು. ಇವತ್ತು ಅವರೇ ನೋಡ್ಕೊಂತ ಇದಾರೆ. ನನ್ ಬ್ರಾಹ್ಮಣರು ನೋಡ್ಕೊಂತ ಇದಾರೆ. ಅವ್ರ ಮನೆಯಲ್ಲಿ ಕೆಲ್ಸ ಮಾಡ್ತೀನಿ, ಬೇರೆ ಮನೆಯಲ್ಲಿ ಕೆಲ್ಸ ಮಾಡ್ಕೊಂಡ್ ಬಂದು ಇರ್ತೀನಿ. 4,000 ರೂಪಾಯಿ ಬಾಡಿಗೆ ಕೊಡ್ತೀನಿ. ನನ್ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಏನು ಅನ್ನೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ಮನೆ ಬರಲ್ಲ. ತಂದೆ ತಾಯಿ ಇದ್ದಾರ? ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಬಟ್ ಅವ್ರಿಗೂ ವಯಸ್ಸಾಗಿದ್ಯಾ? ವಯಸ್ಸಾಗಿದೆ. ಈಗ ಅವ್ರ ಹತ್ರ ನಾನು ಏನು ಮಾತಾಡಕ್ ಆಗಲ್ಲ. ವಯಸ್ಸಾಗಿದೆ, ಏನ್ ಮಾತಾಡ್ಲಿ? ಹಿಂಗಾಗಿದೆ ಗುರುಜಿ ನನ್ನ ಪರಿಸ್ಥಿತಿ. ಇರ್ಲವ. ಬಟ್ ಈಗ ಗಂಡ ಊರಿನವರಾಗ್ಲಿ ಅಥವಾ ನಿನ್ನ ಊರಿನವರಾಗ್ಲಿ ಅಥವಾ ಯಾರೋ ಒಬ್ರು ಯಾರು ಇಲ್ಲ, ಮಾಡಿಸಿದವ್ರು ಯಾರು ಇದನ್ನ ಸರಿ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ, ಯಾರು ಮಾಡ್ಲಿಲ್ಲ. ಸರಿ ಮಾಡೋಣ ಅಂತ ಮುಂದೆ ಬಂದು ನಿಂತ್ಕೊಂಡಿದ್ದು ಯಾರು ಇಲ್ಲ. ನಮ್ಮ ಅಕ್ಕ ತಂಗಿದ್ದೀರಿ ಸದ್ಯಕ್ಕೆ. ಇವಳು ಇನ್ನು ಕೆಟ್ರೆ ಸಾಕು, ಇನ್ನು ಚೆನ್ನಾಗ್ ಮುಂದುವರ್ಕೊಂಡ್ಬಿಡ್ತಾಳೆ ನೋಡಿ ಅಂತ ಮನೆ ಕಟ್ಸಿದ್ಲು. ನಾವಿಷ್ಟೆಲ್ಲ ಪಡ್ದಿದ್ರು ಇಂತ ಮನೆ ಕಟ್ಸಕ್ ಆಗ್ಲಿಲ್ಲ ಅಂತ ಅವ್ರಿಗೆಲ್ಲ ಹೊಟ್ಟೆ ಉರಿ ಜಾಸ್ತಿ. ಎಷ್ಟು ನೋವು ತಿಂದು 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 ಶುಗರ್ ತಂದಿಟ್ಕೊಂಡಿದ್ದೀನಿ ಈ ವಯಸ್ಸಿಗೆ ನಾನು.
ನಿಮ್ದು ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ ಡೈಲಿ, ಅಡಿಗೆ ಮಾಡೋವಾಗೆಲ್ಲ ಅದೇ, ಮನೆ ಕೆಲ್ಸಕ್ಕೆ ಹೋದ್ರೆ ನಿಮ್ ಪ್ರೋಗ್ರಾಮೇ ನಿಮ್ದೇ ಹೇಳ್ತಾ ಇರ್ತೀನಿ. ಮಗ ಅಥವಾ ಮಗಳು ಮತ್ತೆ ಎಂದಾದ್ರೂ ಬದಲಾಗ್ತಾರೆ ಅನ್ನೋ ಲಕ್ಷಣ ಕಾಣುತ್ತಾ? ಅದಕ್ಕೇನೆ ನಾನು ನಿಮ್ಮನ್ನ ಕೇಳೋಣ ಅಂತ, ಏನೋ ಬದ್ಲಾಗ್ತಾರೆ ಇಲ್ಲ, ಬದ್ಲಾಗ ತರಾನೇ ಇಲ್ಲ ಗುರುಜಿ ಅವರು, ಬದ್ಲಾಗ ತರಾನೇ ಇಲ್ಲ. ನಾನು ಒಳಗಡೆನೆ ಸೇರ್ಸಲ್ಲ, ನಾನು ಬಿಡೋದೇ ಇಲ್ಲ ಅಂತ ಅಂತಾರೆ. ಅಲ್ಲಿ ಜನ ಏನ್ ಹೇಳ್ತಾರೆ, ಊರಿನ ಜನ, ಇವತ್ತು ನೀನಿಲ್ಲ ಅಂದ್ರೆ ಅವ್ರಿಗೆ ಮನೆ ಇಲ್ಲ, ಮನೆಗೆ ದೀಪ ಆರೋಗಿತ್ತು, ಇವತ್ತು ನಿನ್ ಮೈದ ನಿಮ್ ಮನೆ ಬೆಂಕಿ ಇಕ್ಕಿ ನಿನ್ ಜೀವನನೇ ಹಾಳು ಮಾಡಾಕ್ಬಿಟ್ಟ, ಮನೆ ಕಟ್ಸಿದ್ಯಾ ಮಲ್ಕಣಕ್ಕೆ, ಇವತ್ತು ನೀನ್ ಮಲ್ಕಣಕ್ ನಿಂಗ್ ನಿಂತ್ಕಣಕ್ಕೆ ಜಾಗ ಕೊಡ್ತಾ ಇಲ್ಲ ಇವರು ಅಂತ ಜನಗಳೆಲ್ಲ ಇವಾಗ ಏನ್ ಹೇಳ್ತಾರೆ, ಕಂಪ್ಲೇಂಟ್ ಕೊಡು, ಬೀಗ ಹಾಕು ಮನೆಗೆ ಅಂತಾರೆ. ಏನೋ ನನ್ಗೆ ಆತರ ಮನ್ಸು ಬರಲ್ಲ. ಯಾಕೆ ಬರಲ್ಲ? ಮನ್ಸು ಬರ್ತಾ ಇಲ್ಲ ಗುರುಜಿ. ನೀವ್ ಏನಂದ್ ಹೊರಗೇನೋ ಸ್ವಲ್ಪ ಅವನೇನೋ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋರಾಡ್ತಾ ಇದ್ದಾನಂತೆ, ಏನೋ ಪೊಲೀಸ್ ಕೆಲ್ಸ, ಏನೋ ಅದು ನನ್ಗೆ ಸರಿ ನಾನೇನು ಕೇಳಲ್ಲ ಗುರುಜಿ, ಹೇಳ್ತಾರೆ ಜನ, ಅಲ್ಲಿ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಏನಾದ್ರೂ ಅವ್ನ್ ತಿನ್ನ ಅನ್ನೋದ್ಮೇಲೆ ನನ್ನಿಂಗ್ ಮೋಸ ಮಾಡಿ ಅವ್ರು ಬದುಕ್ಲಿ, ಅವ್ರು ತಿನ್ನ ನನ್ ಮಣ್ಣ ಹಾಕ್ಬಾರ್ದು ಅಂತ ನಾನು ತುಂಬಾ ತಾಳ್ಮೆ ತಗೋಬಿಟ್ಟಿದ್ದೀನಿ ನಾನು. ಅಲ್ಲವಾ, ಈಗ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ನನಗೆ ಯಾವುದನ್ನ ಪ್ರತಿಭಟಿಸುವ ಅಥವಾ ಯಾವುದನ್ನು ಪಡ್ಕೊಳ್ಳೋದಕ್ಕೆ ನಾನು ಹೋರಾಟ ಮಾಡುವ ಹೆಜ್ಜೆಯನ್ನು ನಾನು ಇಡ್ಲಿಕ್ಕೆ ನಿರ್ಧಾರ ಮಾಡುವುದಿಲ್ವೋ, ನಾನು ಅದಕ್ಕೆ ಆಸೆನೂ ಪಡಬಾರ್ದು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ನನಗೆ ಯಾವುದೇ ಹೆಜ್ಜೆ ಅದು ಸ್ವಲ್ಪ ಅದು ಕಠಿಣವಾದ ಹೆಜ್ಜೆ, ಅದೊಂದು ನಿಷ್ಠೂರವಾದ ಹೆಜ್ಜೆ, ಅದೊಂದು ಧರ್ಮದ ಹೆಜ್ಜೆ, ಅದನ್ನ ಇಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಅನ್ನೋದಾದ್ರೆ ನಾನು ಅದನ್ನು ಬಯಸಲಬಾರ್ದು. ಈಗ ಊರಿನವ್ರು ಹೇಳ್ತಾರೆ ಹೋಗಮ್ಮ ಬೀಗ ಹಾಕು ಅಂದ್ರೆ, ಈಗ ಒಂದು ಇಲ್ಲ, ನಾನು ಸಂಪೂರ್ಣ ನನ್ನ ಶವ ಕೂಡ, ನನ್ನ ಹೆಣ ಕೂಡ ಅವ್ರ ಮನೆಗೆ ನನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅವನು ಈ ಪೊಲೀಸ್ ಅಲ್ಲ, ಅವನು ಪ್ರಧಾನಿ ಆದ್ರೂ ನನಗಂತ ಮಗ ಅಥವಾ ಅಂತ ಗಂಡ ನನಗೆ ಬೇಡ. ನನಗೆ ಈ ಯಾರೋ ಬ್ರಾಹ್ಮಣರ ಮನೆಯಲ್ಲಿ ನನಗೆ ಬದುಕು ಸಿಕ್ಕಿದೆ, ಏನೋ ನಾಯಿನೋ ನರಿನೋ ಕಡೆಗೆ ಯಾರೋ ಬೀದಿ ಹೆಣವಾಗ್ಲಿ, ನಾನು ಆ ಮನೆಗೆ ಹೋಗೋದಿಲ್ಲ ಅನ್ನೋ ಇಂಥ ಗಟ್ಟಿ ನಿರ್ಧಾರ ಮಾಡಬೇಕು. ಇಲ್ವಾ, ಗಂಡ ಮಗ ಅವರನ್ನು ನೀನು ಅಂದರೆ ನೀನು ಇಲ್ಲಿ ಒಳ್ಳೆಯವಳಾಗ್ಲಿಕ್ಕೂ ಹೋಗ್ಬೇಕು, ಮತ್ತೆ ನಿನಗೆ ಬೇಕಾಗಿರೋದು ಸಿಗ್ಬೇಕು, ಅದಾಗಲ್ಲ. ಅದು ಅರ್ಥ ಆಯ್ತಲ್ಲವಾ ನಿನಗೆ? ಗಂಡ ಮಗ ಇವರು ನಿಮ್ಮನ್ನಷ್ಟೇ ಅಲ್ಲ, ಈಗ ಇನ್ನೊಂದು ಯಾವುದೋ, ಈಗ ನಿಮ್ಮ ಮಗನ ಮದುವೆ ಆಗುತ್ತೆ, ಅಲ್ಲೂ ಯಾವುದೋ ಒಂದು ಹೆಣ್ಮಗಳು ಬರ್ತಾಳೆ, ಅಲ್ಲೂ ಕೂಡ ಅವ್ರು ಅದೇ ಬುದ್ಧಿ ತೋರಿಸು. ಅಂದರೆ ನೀನು ಈಗ ಸುಮ್ಮನಿದ್ರೆ ಈಗ ಎಷ್ಟು ಹೆಣ್ಣು ಮಕ್ಕಳು ನರಳಬೇಕಾಗುತ್ತೋ. ಈಗ ನಿಮ್ಮ ಮಗನನ್ನು ಮದುವೆ ಆದ ಹೆಣ್ಣಿಗೆ ಮಕ್ಕಳಾಗಲಿಲ್ಲ ಅಂದರೆ ಇನ್ನೊಂದು ಹೆಣ್ಣನ್ನು ತರ್ತಾರೆ, ಆ ಮಗುವನ್ನು ಒದ್ದಾಚಿಗೆ ಹಾಕ್ತಾರೆ. ಅಂದರೆ ಈ ಪರಂಪರೆಯನ್ನು ನೀನು ಅಂದರೆ ಕೆಟ್ಟು ಅವರೆಷ್ಟು ಪಾಪಿಷ್ಟರಾಗ್ತಿದ್ದಾರೋ ಅದನ್ನ ವಿರೋಧಿಸದೆ ನೀನು ಅಷ್ಟೇ ಪಾಪಿ ಆಗ್ತೀಯ. ಅದು ಯಾವತ್ತೂ ಸತ್ಯ. ಅಂಡ್ ಒಂದು ಹೆಣ್ಣಾಗಿ ನಾನು ಮನೆ ಕಟ್ಟಿಸಿದೆ, ನಾನು ಎಲ್ಲ ರೀತಿಯಲ್ಲೂ ಧರ್ಮವಾಗಿದ್ದೆ, ಯಾವನ ಜೊತೆನೋ ಮಲಗಿದ್ಲು ಅಂತ ಹೇಳಿದ ಆ ಅಧಮ, ಆ ನೀಚ, ಅವನು ಸಾಕ್ಷಿ ತೋರಿಸಿ ಅಥವಾ ಅಂಥದ್ದೇನೋ ಆ ಮಟ್ಟಿಗೆ ಅವನು ಪ್ರೂವ್ ಮಾಡದೆ ಹೊರತು ನಾನು ಆ ಊರಿಂದ ಆ ಮನೆಯಿಂದ ಅವ್ರು ತಳ್ಳಿಬಿಟ್ರು ನಾನು ಬಂದ್ಬಿಟ್ಟೆ ಅಂದರೆ ಅಂದರೆ ಹೆಣ್ಣು ಮಕ್ಕಳಾಗಿ ಈಗ ನಿನ್ನ ದುಃಖ ಹೌದು, ಆದರೆ ಇದು ಒಂದು ಹೆಣ್ಣು ಸಮಾಜಕ್ಕೆ ಮಾದರಿ ಆಗಬಾರ್ದು. ನಿಮ್ಮ ತಪ್ಪಿಲ್ಲದೆ ಹೋದ್ರೆ ಸುಮ್ಮನೆ ಅವ್ರು ನೂಕ್ತಾರೆ ಬಂದ್ಬಿಡು ಅಂದರೆ ಅದಕ್ಕೇನು ಮದುವೆ, ಅದೊಂದು ದಾಂಪತ್ಯ, ಅದೊಂದು ಸೊಸೆಯನ್ನು ಹಕ್ಕು, ಹೆಂಡತಿಯನ್ನು ಹಕ್ಕು, ಆ ಮನೆ ಹೆಣ್ಣು ಅನ್ನೋ ಹಕ್ಕು, ಅದಕ್ಕೇನು ಒಂದು ಅರ್ಥನೇ ಇಲ್ವಾ? ಅವ್ರು ದೂಕಿದ್ರು ನಾನು ಬಂದೆ ಅಂದ್ರೆ ಅದಕ್ಕೇನು ಅರ್ಥ ಇದೆಯವ? ಯಾವಾಗ ಕೇಳಿಸ್ಕೊಳ್ಳವ, ನನ್ನ ಯಾವ ತಪ್ಪು ಇರೋದಿಲ್ವೋ ಅಥವಾ ನಾನು ಯಾವಾಗ ಧರ್ಮದಲ್ಲಿದ್ದೀನೋ ಆಗ ಯಾರದೋ ಕುತಂತ್ರ, ಯಾರದೋ ದಬ್ಬಾಳಿಕೆಗೆ ನಾನು ಬಗ್ಗಬಾರ್ದು. ನಾನು ಬಗ್ಗಬಾರ್ದು ಅಂತ ತುಂಬಾ ಸಾಧನೆ ಮಾಡಿದೆ ಗುರುಜಿ, ತುಂಬಾ ಸಾಧನೆ ಮಾಡಿದೆ. ಬಗ್ಗಬಾರ್ದು ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ತಮ್ಮನ ಮದುವೆ ಮಾಡಿ ತಿರ್ಗಾ ಮತ್ತೆ ನಾನು ಅದೇ ಮನೆಗೆ ವಾಸಿಸ್ಬೇಕು ಅಂತ ಹೋದೆ. ಇರ್ಸ್ಕೊಡ್ಸ್ತಿಲ್ಲ ನನಗೆ. ತುಂಬಾನೇ ಗಲಾಟೆ ನಡೆದೋಗ್ಬಿಟ್ಟು ಕರೆಕ್ಟಾಗಿ 2 ಗಂಟೆ ರಾತ್ರಿ ನಾಗ ಆಚೆ ಹಾಕ್ಬಿಟ್ಟ, ಬೇಗ ಹಾಕ ಒಳಗಡೆ ಲಾಕ್ ಹಾಕಬಿಟ್ರು. ಚೆಚ್ಚುತ್ತಾಯ್ತು ಮಳೆ, ಒಳಗಡೆ ಬಿಟ್ಕೊಂಡಿಲ್ಲ. ನಾನು ಎಲ್ಲಿ ಹೋಗ್ಬೇಕು ಹೇಳಿ ಅವಾಗ?
ತುಂಬಾ ಮನ್ಸು ಬೇಜಾರಾಯ್ತು ಅವಾಗ ನನ್ಗೆ. ಆಯ್ತಪ್ಪ, ಈಗ ನಾನು ಹೇಳಿದಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ಒಂದು ಹೆಣ್ಮಗಳಾಗಿ ಇವತ್ತು 40-45 ಈ ಹಂತಕ್ಕೆ ಬಂದಾಗ ಇಂಥ ಮಗನನ್ನ ನಾನು ಹೆತ್ತುಬಿಟ್ನಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಒಬ್ಬ ತಾಯಿಗಾಗಿ ಇರಬೇಕು. ಹೌದು, ಅವನು ಬದಲಾವಣೆ ಆಗ್ತಾನೆ ಅಂತ ಕಾಯೋದ್ರಲ್ಲಿ ಒಬ್ಬ ತಾಯಿಯಾಗಿ ಅದು ನಿನ್ನ ಸಹಜವಾದ ಸ್ವಭಾವ. ನಾನು ಅದನ್ನು ಯಾಕಂಗೆ ಅಂತ ಕೇಳಲಿಕ್ಕೆ ಹೋಗಲ್ಲ. ಆದರೆ ಇಂಥ ಗಂಡ, ಇಂಥ ವಾತಾವರಣದಲ್ಲಿ ಬೆಳೆಯೋ ಮಕ್ಕಳು ಬದಲಾಗ್ತಾರೆ ಅಂದರೆ ಅದು ಯಾರವ ನಂಬ್ತಾರೆ? ಯಾಕಂದ್ರೆ ಅವನಿಗೆ ಬದಲಾಗೋ ಗುಣ ಇದ್ರು ಹೊರಗಡೆಯಿಂದ ಅವನಿಗೆ ಬದಲಾಗದೇ ಇರೋ ಥರ ಏನೇನೋ ತಲೆಗೆ ಹಾಕ್ತಾ ಇದ್ದಾರೆ, ತಲೆಗೆ ತುಂಬುತ್ತಾ ಇದ್ದಾರೆ ಅಂದ್ರೆ ಅದು ಹೇಗೆ ಬದಲಾಗ್ಲಿಕ್ಕೆ ಸಾಧ್ಯ? ಇದನ್ನೇ ತಲೆ ತುಂಬಿ 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 ಅಮ್ಮ ಬಂದು ನ್ಯಾಯ ಮಾಡಿದ್ರು. ಆಮೇಲೆ ಊರಿನ ನಾನೇ ಕಲೆ ಹಾಕ್ಸಿ, ಊರಿನ ಜನಗಳನ್ನ ನಾಯಿವಸ್ತ್ರನ್ನೆಲ್ಲ ಕಲೆ ಹಾಕ್ಸಿ ನಿಮ್ಮನೆಗೆ ಕರ್ಕೊಂಡೋಗಿ ಸಾಕ್ಸ್ಕ ಅಂದ್ಲು ನನ್ನ ಮಗಳು. ಊರಿನ ಜನಗಳು ಬಂದು ಕೇಳೋದಕ್ಕೆ ಅಮ್ಮ ಮಾಡಿದಾರ, ನೋಡಿದೀರ ನೀವು? ನಾವು ನೋಡಿಲ್ಲ, ನಮ್ ಚಿಕ್ಕಪ್ಪ ಹೇಳಿದಾನಲ್ಲ ಕರ್ಸ ಅವನ್ನ ಅಂದ್ರೆ, ಇಲ್ಲ ನಾನೇ ಕರ್ಸೋಣ, ನಮಗೆ ಇವಳು ಬೇಡ, ನಮಗೆ ಬಿಲ್ಕುಲ್ ನಮಗೆ ಬೇಡ, ನನಗೆ ಅಮ್ಮ ಇವರೇ. ಒಂದ್ ಅರ್ಥ ಮಾಡ್ಕೊ, ನೀನು ಈಗ ಮೂಲ ವಿಚಾರ ತೆಗೆದುಕೊಂಡ್ರೆ ನಿನ್ನ ಅವನೇ ಸೊಸೆಯಾಗಿ ಅವ್ರು ಯಾವತ್ತೂ ನೋಡಿಲ್ಲ. ಮಕ್ಳನ್ನ ಹೆತ್ಕೊಡ್ಲಿಕ್ಕೆ ಒಂದು ಮಿಷಿನ್ ಬೇಕಿತ್ತಷ್ಟೇ ಅವ್ರಿಗೆ, ಅರ್ಥ ಆಯ್ತಲ್ವಾ? ಅವ್ರು ನಿನ್ನ ಹಾಗೆ ನೋಡಿದ್ದಿದ್ರೆ ಇಂಥವೆಲ್ಲ ನಡೀತಾ. ಯಾವ ತಂದೆ, ಯಾವ ಮನೆತನ ತಾಯಿ ವಿರುದ್ಧ ಮಕ್ಕಳನ್ನೇ ಎತ್ತಿ ಕಟ್ತಾರೆ, ಅದು ಸರ್ವನಾಶವಾಗಿ ಹೋಗುತ್ತೆ. ಅದು ಇರೋದಿಲ್ಲ, ಅದು ಯಾವತ್ತೂ ಇರುವುದಿಲ್ಲ. ಅಂದ್ರೆ ಇದು ನಿನ್ನ ಮನೆ ಕತೆ ಅಂತ ಅಲ್ಲ. ಯಾವಾಗ ಒಂದು ತಾಯಿ ವಿರುದ್ಧವೇ ಮಕ್ಕಳನ್ನ ಎತ್ತಿ ಕಟ್ಟಲಾಗುತ್ತೆ, ಅದು ಯಾವತ್ತಿದ್ರೂ ಆ ಮನೆಗೆ ಶಾಪವೇ. ಅಂಡ್ ಆ ಮಕ್ಕಳು ಕೂಡ ಹೌದು, ಅದು ನಿನ್ನ ಮಗನೇ ಆಗಿರ್ಬೋದು, ಆದ್ರೆ ಲೋಕದ ನ್ಯಾಯ ಮಕ್ಕಳಾದ್ರೂ ಕೂಡ, ನಿನ್ನ ಮಗ ಆದ್ರೂ ಪರವಾಗಿಲ್ಲ, ಆದ್ರೆ ಅದಕ್ಕೆ ಅವನು ಏನು ಅನುಭವಿಸ್ಬೇಕು, ಅವನು ಪೊಲೀಸ್ ಅಲ್ಲ, ಅವನು ಏನಾದ್ರೂ ಆ ಕರ್ಮವನ್ನು ಅವನು ಎದುರಿಸಿ ನಿಲ್ಲೋದಿಕ್ಕೆ ಅವನಿಗೆ ಆ ತಾಕತ್ ಸಿಗೋದಿಲ್ಲ. ಅದನ್ನ ನಿನ್ನ ಕಣ್ಣಾರೆ ನೀನು ನೋಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ತಾಯಿಯನ್ನೇ ಆ ಮಟ್ಟಿಗೆ ಮಧ್ಯರಾತ್ರಿ ಕತ್ತಿಡದ ಆಚೆ ನೂಕುವಷ್ಟು ಮನಸ್ಥಿತಿಗೆ ಮಕ್ಕಳು ಹೋಗ್ತಾರೆ, ಕರುಣೆ ಇಲ್ಲದಂಗೆ ನಡ್ಕೊಳ್ತಾರೆ. ತಾಯಿಯನ್ನ ಯಾರೋ ಹೇಳಿದ ಮಾತನ್ನೇ ನಂಬಿ ತಾಯಿಯ ವ್ಯಕ್ತಿತ್ವದ ಮೇಲೆ ಅಥವಾ ಅವಳ ಶೀಲದ ಮೇಲೆ ಕಳಂಕವನ್ನು ಹೊರಿಸಿ ಆಚೆ ಹಾಕ್ತಾರೆ ಎಂದಾಗ ಅದರ ಫಲವನ್ನ ಆ ಇಡೀ ವಂಶ ಉಣ್ಣುತ್ತೆ. ಆದ್ರೆ ನಿನಗೆ ನಾನೊಂದು ಹೇಳೋದು ಕಿವಿ ಮಾತು, ಆ ಮಗ ಆಗಲಿ ನಿನ್ನ ಗಂಡ ಆಗಲಿ, ಇದು ನಿನ್ನ ಬದುಕಲ್ಲಿ ಅದು ಮುಗಿದ ಅಧ್ಯಾಯ. ಹೇಗೆ ಬಹುಶಃ ನಿನಗೇನೋ ಆದಾಗ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ತಾಯಿ ಬೇಕೇ ಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ಬಹುಶಃ ನಿನ್ನ ಕಡೆಗೆ ಅವ್ರು ನೋಡ್ಬೋದು. ಅದ್ರ ಹೊರತಾಗಿ ತಾಯಿ ಅಂದ್ಕೊಂಡು ತನ್ನ ತಪ್ಪನ್ನ ಒಪ್ಕೊಂಡು ತಪ್ಪಾಯ್ತವ್ವ ಅಂತ ಕೇಳಿ ನಿನ್ನ ಹತ್ರ ಬಂದು ನಿನ್ನನ್ನು ಮತ್ತೆ ಸ್ವೀಕರಿಸುವ ಬುದ್ಧಿ ಅವ್ರಿಗೆ ಈ ಜನ್ಮದಲ್ಲಿ ಬರೋದಿಲ್ಲ. ಆ ಆಸೆ ಇಟ್ಟುಕೊಂಡು ನೀನು ಮತ್ತೆ ದುಃಖಕ್ಕೊಳಗಾಗಬೇಡ. ನೋಡವ್ವ, ಹುಟ್ಟಿಸಿದ ದೇವರು ಹೇಗೂ ಉಲ್ಮೇಯಿಸೋದಿಲ್ಲ. ಅಂದ್ರೆ ಈಗ ನಿನ್ನವರು ಆಗಲಿಲ್ಲ, ಯಾರು ಪರಕೀಯರಾಗ್ತಾ ಇದ್ದಾರಲ್ಲವ, ಹೌದಲ್ವಾ? ನಿನ್ನವರೆಲ್ಲ ನೀನು ಕೈ ಬಿಟ್ಟಾಗ ಇವ್ರು ಬ್ರಾಹ್ಮಣರು ಆದ್ರೂ, ಬ್ರಾಹ್ಮಣರು ನನ್ನನ್ನ ಆಶ್ರಯ ಕೊಟ್ಟರು ಅಥವಾ ನನ್ನ ಮೇಲೆ ನಂಬಿಕೆ ಇಟ್ರು, ನನಗೆ ಬೆಂಬಲ ನೀಡಿದ್ರು. ಮತ್ತೆ ನನ್ನೂರು ಅಂದ್ರೆ ಅದಕ್ಕೆ ಏನ್ ಅರ್ಥ ಇದೆ? ನಿಜವಾಗ್ಲೂ ನನ್ನ ಜೊತೆ ಹುಟ್ಟಿದವರು ಅಂತಲ್ಲ, ಅಥವಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತಲ್ಲ. ನನ್ನವರು ಅಂದ್ರೆ ಅದು ನನ್ನ ಮನೆಯಲ್ಲಿ, ನನ್ನ ಹೊಟ್ಟೆಯಲ್ಲಿ, ನನ್ನ ಜೊತೆ ಹುಟ್ಟಿದವರು ಅಂತಲ್ಲ. ಯಾರು ಸಂಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತರೋ, ಯಾರು ನನ್ನ ತಪ್ಪಿಲ್ಲದೆ ಹೋದಾಗ ಜಗತ್ತು ನನಗೆ ಕಳಂಕವನ್ನು ಹೊರಿಸಿದಾಗ ನನ್ನ ಜೊತೆ ಹೆಜ್ಜೆ ಹಾಕಿದ್ರು, ಅವರು ನನ್ನವರು. ನಾವಿವತ್ತು ರಾಮ ವನವಾಸಕ್ಕೆ ಹೊರಟು ನಿಂತಾಗ ಸೀತೆ ರಾಮನ ಜೊತೆ ಹೋಗದೆ ಇನ್ನೊಂದು ಮದುವೆ ಆಗಿ ಅಥವಾ ರಾಮ ನೀನು ಹೋಗಿ ಮುಗಿಸ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಬಹುಶಃ ನಾವಿವತ್ತು ಸೀತೆಯನ್ನು ಅಷ್ಟು ದೊಡ್ಡ ಪತಿವ್ರತೆ, ಅಷ್ಟು ದೊಡ್ಡ ಗಂಡನ ಜೊತೆಯಾಗಿ ನಿಂತ ಹೆಣ್ಣು ಅಂತ ನಾವು ಉದಾಹರಣೆನೇ ಕೊಡ್ತಿರ್ಲಿಲ್ಲ. ಆದ್ರೆ ಈ ರಾಮನಿಗೆ ವನವಾಸ ಆಗಿದ್ದು ರಾಮನಿಗಲ್ಲ, ನನಗೂ ಹೌದು. ಹಾಗಾದ್ರೆ ರಾಮ ಹೇಳ್ತಾನೆ ಹೊರಡಬೇಕಾದ್ರೆ, ನಾನು ವನವಾಸಕ್ಕೆ ಹೋಗ್ತಿದ್ದೀನಿ ನನ್ನ ತಂದೆಯ ಮಾತನ್ನು ಉಳಿಸ್ಲಿಕ್ಕೆ, ನೀನು ಅರಮನೆಯಲ್ಲಿ ಇದ್ದು ಬಿಡು, ನಾನು ಬರ್ತೀನಿ ಅಂತ. ಆಗ ಸೀತೆ ಹೇಳೋ ಒಂದು ಮಾತಿದೆಯಲ್ಲ, ನಾನು ಮದುವೆಯಾಗಿದ್ದು ರಾಮನನ್ನೇ ಹೊರತು ಅರಮನೆಯನ್ನಲ್ಲ ಅಂತ. ಹೌದಲ್ಲ? ನಾನು ಮದುವೆಯಾಗಿದ್ದು ರಾಮನನ್ನೇ ಹೊರತು ಅರಮನೆಯನ್ನಲ್ಲ. ಹಾಗಾಗಿ ರಾಮ ಎಲ್ಲೋ, ಸೀತೆಯಾಗಿ ನಾನು ಅಲ್ಲೇ ಅನ್ನೋದು ಆಕೆಯ ಬಾಯಿಂದ ಬರುವ ಎಂತ ದೊಡ್ಡ ಮಾತದು. ಹಾಗೆ
ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಾಯಿ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಹಾಗೆ ಕಷ್ಟ ಸುಖದಲ್ಲಿ ನೀನು ಇದ್ದ ಕಡೆ ನಾನು ಅನ್ನೋ ಥರ ಇರಬೇಕು. ಆದರೆ ಯಾವಾಗ ಸಂತಾನಗಳು ದಾರಿ ತಪ್ಪಿ ಹೋದೋ, ಸಂತಾನಗಳು ಸಮಾಜಕ್ಕೆ ವಂಶಕ್ಕೆ ಮಾರಕವಾದೋ, ಆ ಸಂತಾನಗಳನ್ನು ತ್ಯಜಿಸುವ ಬುದ್ಧಿಯೂ ಒಬ್ಬ ತಾಯಿಗೆ ಬರಬೇಕು. ಈಗ ಇವತ್ತು ನಾನು ನೋಡ್ತಾ ಇದ್ದೆ, ಹುಬ್ಬಳ್ಳಿಯಲ್ಲಿ ಅಂಜಲಿ ಅನ್ನೋ ಹೆಣ್ಮಗಳನ್ನ ಯಾರೋ ಒಬ್ಬ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಯಾಕೆ? ನನ್ನ ಪ್ರೀತಿಯನ್ನ ಒಪ್ಪಲಿಲ್ಲ ಅಂತ. ಅಂದ್ರೆ ನನ್ನ ಪ್ರೀತಿಯನ್ನು ಒಪ್ಪಲಿಲ್ಲ ಅಂತ ಅವನು ಹೋಗಿ ಮನೆ ಬಾಗಿಲು ತಟ್ಟಿದ್ದಾನೆ, ಅವಳೇ ಕದ ತೆಗ್ದಿದ್ದಾಳೆ ಪಾಪ ಆ ಹೆಣ್ಮಗಳು. ಇವನು ಹೋಗಿ ಅಜ್ಜಿ ಮುಂದೆ ಎಲ್ರ ಮುಂದೆ ಕತ್ತು ಕೊಯ್ದು ಹೋಗಿದ್ದಾನೆ. ಈಗ ಅವನ ತಾಯಿ ಮಾತಾಡಿಸ್ತಿದ್ದಾರೆ ಮೀಡಿಯಾದವರು, ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಅವನ ತಾಯಿ ಯಾರು? ಕೊಂದಿರುವವನ ತಾಯಿ. ಆ ತಾಯಿ ಬಾಯಿಂದ ಎಂತ ಮಾತು ಬತ್ತು ಅಂದ್ರೆ, ನನ್ನ ಮಗ ಮಾಡಿರೋ ಈ ಕೆಲಸ ನನ್ನ ಮಗ ಅನ್ನೋ ಕಾರಣಕ್ಕೆ ನಾನು ವಹಿಸ್ಕೊಳ್ಳೋದಿಲ್ಲ, ಅವನಿಗೆ ಗಲ್ಲಿಗೆ ಹಾಕಿದ್ರು ನಾನು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಂತ ಮಗ ಇದ್ರು ಒಂದೇ ಸತ್ರು ಒಂದೇ. ಅಂದ್ರೆ ಮಕ್ಕಳ ಅಥವಾ ಎತ್ತ ಸಂತಾನಗಳ ಬುದ್ಧಿ ಗೊತ್ತಾದಾಗ ಕರುಳ ಬಳ್ಳಿಯನ್ನು ಕಿತ್ತುಕೊಂಡು ನಾನು ಧರ್ಮಕ್ಕೆ ನಿಲ್ಲಬೇಕು ಅಂತ. ಕೆಲವೊಮ್ಮೆ ನೀವು ಹಾಗೆ ನಿಲ್ಲದೆ ಹೋದರೆ ಬಹುಶಃ ಒಳ್ಳೆ ತಾಯಿ ಅನ್ನಿಸ್ಕೊಳ್ಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ಸಮಯದಲ್ಲಿ ಯಾವಾಗ ತಾಯಿಯನ್ನ ಯಾವುದೇ ಸಾಕ್ಷಿ ಇಲ್ಲದೆ, ಕಣ್ಣಾರೆ ನೋಡದೆ, ಕಿವಿಯಾರ ಕೇಳದೆ, ಅವಳ ಶೀಲದ ಮೇಲೆ ಕಳಂಕಪಟ್ಟು ಅವಳ ಎಲ್ಲ ಶ್ರಮವನ್ನು ಮಣ್ಣು ಪಾಲು ಮಾಡಿ ತಂದೆಯ ಮಾತನ್ನು ಕೇಳಿ ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಆಚೆ ಹಾಕಿದ್ದಾರೋ ಅದರ ಫಲವನ್ನು ಅವರು ಊಟ ಮಾಡ್ತಾರೆ. ನೀನು ನಿನ್ನ ಮಗನಿಗೆ ಎಲ್ಲೇ ಕೂತು ಅದೆಷ್ಟೇ ಹಾರೈಸಿದ್ರು ಕೂಡ ಕರ್ಮವನ್ನು ಯಾರು ಕಳ್ಕೊಳ್ಳೋಕ್ಕಾಗಲ್ಲ. ಈಗ ನೀವು ಅದೆಷ್ಟೇ ಒಳ್ಳೆಯವರಾಗಿರ್ಬೋದು, ಆದರೆ ಕೆಟ್ಟವರ ಕೈ ಹಿಡಿದ ಕಾರಣಕ್ಕಾಗಿ ನೀನೇನು ಅನುಭವಿಸ್ತಾ ಇದೀಯಾ? ನೀನು ದೇವ್ರಿಗೆ ಪೂಜೆ ಮಾಡಲ್ವಾ? ಮಾಡ್ತೀಯ, ಮತ್ತೆ ಯಾಕೆ ಹಿಂಗೆ ನಿನ್ಗಾಗ್ತಾ ಇದೆ? ನಾನು ಹೋಗಿ ಜೇನು ಗೂಡಿಗೆ ಕೈ ಇಕ್ಬಿಟ್ಟು ನಾನು ಎಷ್ಟೇ ದೊಡ್ಡ ಭಕ್ತನಾಗಿರ್ಲಿ, ಜೇನು ಗೂಡಿ ಕೈ ಇಕ್ಕದ ಕಚ್ಚದ್ ಬಿಡ್ತವ? ಅಂದ್ರೆ ನಾನು ಇಂಥವನ್ ಬದುಕಲ್ಲಿ 50 ವರ್ಷದ ಇಂಥ ನೀಚನ ಬದುಕಲ್ಲಿ ಬಂದ್ಬಿಟ್ಟು ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲ ಆಗುತ್ತದು? ಸಾಧ್ಯ ಇಲ್ಲ. ಹಾಗೆ ನಾನು ಭಗವಂತನನ್ನ ದೇವರನ್ನ ದೂಷಿಸೋದಕ್ಕೆ ಇಲ್ಲ, ನನ್ನ ಆಯ್ಕೆ ತಪ್ಪಿರಬೇಕಾದ್ರೆ ದೇವರು ತಾನು ಏನು ಮಾಡ್ತಾನೆ? ದೇವರು ನಮಗೆ ಒಳ್ಳೇದು ಕೆಟ್ಟದ್ದರ ಜ್ಞಾನವನ್ನು ಕೊಡ್ತಾನೆ, ಆದ್ರೆ ಒಳ್ಳೇದ್ ಬಳಿ ಹೋಗ್ಬೇಕಾ ಕೆಟ್ಟದ ಬಳಿ ಹೋಗ್ಬೇಕಾ ಅದು ನಮಗೆ ಬಿಡ್ತಾನೆ. ನೋಡಪ್ಪ, ಹಾವು ವಿಷ, ಹಸು ಸಾಧು ಪ್ರಾಣಿ, ಎಲ್ಲೂ ಅಂದ್ರೆ ಯಾವ್ದ್ಯಾವ್ದ್ರ ಬುದ್ಧಿ ಹೇಗೆ ಅಂತ ಮಾತ್ರ ತೋರಿಸ್ತಾನೆ, ಆದ್ರೆ ಹೋಗ್ಬೇಡ ಹೋಗ್ಬೇಕು ಇದ್ರ ಬಗ್ಗೆ ಅವನು ಹೇಳಲ್ಲ. ಅದ್ ನಮಗಿರ್ಬೇಕು. ಹಾಗಾಗಿ ಈಗ ನೀನು ಎಲ್ಲಿದೆಯಲ್ಲವ, ನಿನ್ನ ಉಳಿದ ಆಯಸ್ಸನ್ನ ಹೀಗೆ ನಿನಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ದುಡಿ, ಎಲ್ಲಿದ್ದೀ ಅಲ್ಲಿ ಸಂತೋಷವಾಗಿರು. ನೀನು ಬ್ರಾಹ್ಮಣರ ಮನೆಯಲ್ಲಿ ಅಂತ ಒಳ್ಳೆಯವ್ರ ಮನೆಯಲ್ಲಿ ಇದ್ದಾಗ ನೀನು ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು, ಗಂಡನ ಬಗ್ಗೆ ಯೋಚನೆ ಮಾಡಿಕೊಂಡು ಇರೋ ಜಾಗದಲ್ಲೂ ನೆಮ್ಮದಿಯಾಗಿಲ್ಲ, ಪರವಾಗಿಲ್ಲ, ನೀನು ಗಂಡನ ಮಗನನ್ನ ಸೇರೋವರೆಗೂ ನೀನು ಬದುಕಿರ್ತೀವೋ ಗೊತ್ತಿಲ್ಲ. ಅಂದ್ರೆ ನನ್ಗೆ ಇಷ್ಟ ಇಲ್ಲ. ಅದು ಮಗ ಏನ್ ಹೇಳಿದ್ದಾನಂತೆ ಗುರುಜಿ, ಮೊನ್ನೆ ಊರ್ಗ್ ಹೋಗ್ತಾ ಇದ್ದೀನಿ, ಏನಂತ ಹೇಳ್ತಾನೆ, ಅವಳು ಮದ್ವೆ ಮಾಡ್ಕೊಂಬಿಟ್ಟವಳು, ಮದ್ವೆ ಮಾಡ್ಕೊಂಡ ಇದ್ದಿದ್ರೆ ನನ್ನ ಹತ್ರ ಯಾವಾಗ್ಲೂ ಬಂದಿರೋಳು ಹುಡಿಕೊಂಡು, ಅವಳು ಬಂದ್ರುನು ನಾನ್ ನೆನ್ಸಿದ್ದಾಗಾದ್ರೂ ಅವಳನ್ನ ಕುತ್ಕೇಡ್ಕೊಂಡ್ ತಿರುಗು ಸಾಯಿಸ್ತೀನಿ ಕೊನೆಗದಕ್ಕೆ ಅಂತ ಹೇಳ್ಕೊಂಡಿದ್ದಾನಂತೆ. ಈ ಮಾತು ನಾನು ಹೇಳ್ದೆ, ನನ್ ಮಗ ಹೇಳಿದ್ನ, ಇದು ಸಾಕ್ಷಿ ಗ್ಯಾರಂಟಿ ಹೇಳ್ದ ನಿನ್ ಮಗ ಅಂದ್ರೆ. ಕರ್ಸ್ರಿ ಅಂತ ನಾನಾಗಿ ಅವ್ನ ನಂಬರ್ ನನ್ನ ಹತ್ರ ಇದೆ, ನನ್ ಮಗನ್ ನಂಬರು. ನಾನೇ ಫೋನ್ ಮಾಡ್ದೆ, ನಾನೇ ಒಂದ್ 10 ಸತಿ ಮನೆ ಹತ್ರನೇ ಇದ್ದೀನಿ, 10 ಸತಿ ಮಾಡ್ದೆ, 10 ಸತಿನೂ ಫೋನ್ ತೆಗಿಲಿಲ್ಲ ಅವನು. ನನ್ ಕೋಪ ಬರುತ್ತಾ ಬರಲ್ಲ ಹೇಳಿ ಗುರುಜಿ? ನನ್ ಮದ್ವೆ ಆಗೋ ವಯಸ್ಸ ನನಗೆ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಆ ಕಡೆಯಿಂದ ಯಾವುದೇ ಒಳ್ಳೆಯ ಶುಭ ನಿರ್ಧಾರಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಮತ್ತೆ ಒಳ್ಳೆ ಮಾತು ಅಂತ ಬರಲ್ಲ ಆ ಕಡೆ ಅಂತ. ಮತ್ತೆ ಭ್ರಮೆ ಇಟ್ಕೊಂಡು ಮತ್ತೆ ದುಃಖಕ್ಕೊಳಗಾಗಬೇಡ. ನೀನು ಯಾವ ಮಟ್ಟಿಗೆ ಬದುಕಬೇಕು ಅಂದ್ರೆ ತಾಯಿ, ಅವರು ಕರೆದ್ರು ನಿನ್ನ ಧರ್ಮವನ್ನ ನೀನು ಅವ್ರ ಕಾಲ ಕೆಳಗಡೆ ಹಾಕಿ ಅವ್ರ ಅಧರ್ಮಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹೇಳಿ ಅವ್ರು ನಿನ್ನನ್ನು ಕರೆಯೋದಾದ್ರೆ ನೀನೇ ಹೋಗಬೇಡ. ಅಂದ್ರೆ ನೀನು ಬಾ, ಆದ್ರೆ ನಾವ್ ಹೇಳ್ದಂಗೆ ನೀನು ಕೇಳಬೇಕು ಅಂದ್ರೆ ಹೋಗೋದೇ ಬೇಡ ಅಲ್ಲ. ಆದ್ರೆ ತಾಯಿ ನಾನು ಹೇಳ್ತೀನಿ, ನಿನಗೆ ಕೊನೆಯ ಸಮಯದಲ್ಲಿ ನನಗೆ ಯಾರು ಗತಿ, ಕೊನೆಯ ಸಮಯದಲ್ಲಿ ನನ್ನನ್ನು ಯಾರು ಕಾಯ್ತಾರೆ, ನನಗೆ ಯಾರು ಆಸರೆ ಅಂತ ನೀನು ಭಯ ಪಡಬೇಡ. ಆ ಸಮಯಕ್ಕೆ ಭಗವಂತ ಬೇರೆದೇ ಆದ ಪ್ಲಾನ್ ಮಾಡಿದ್ದಾನೆ. ಈಗ ನಿಮಗೆ ಮಗನನ್ನ ಗಂಡನನ್ನ ಸೇರುವ ಬುದ್ಧಿ ಅದು ನಿಮ್ಮ ನಾಶಕ್ಕೆ ನೀವು ತಂದುಕೊಳ್ಳುವಂತಹ ಗುಂಡಿ ಬೇಡ. ಈಗ ಸದ್ಯಕ್ಕೆ ನಿಮ್ಮ
ದೇಹದಿಂದ ಅಥವಾ ನೀವು ಎಷ್ಟು ಗಟ್ಟಿಯಾಗಿದ್ದೀರಿ ಅಥವಾ ನಿಮ್ಗೆ ಎಷ್ಟು ತಕ್ಕ ಮಟ್ಟಿಗೆ ದುಡಿತಾ ಇದ್ದೀರಿ ಅಷ್ಟು ಮಾಡಿಕೊಂಡು ಇರೋ ಜಾಗದಲ್ಲಿ ನೆಮ್ಮದಿಯನ್ನು ಕಾಣಿ. ಆದರೆ ಒಂದು ಕಾಲಕ್ಕೆ ನಿಮ್ಮ ಮಗನಿಂದ ಬಹುಶಃ ಇನ್ನೂ ಅದಕ್ಕೂ ತುಂಬ ದಿನಗಳು ಬೇಕು. ಅವತ್ತಿನ ಕಾಲಕ್ಕೆ ಅವನು ಕರೆಯುವ ನಿರ್ಧಾರ ಮಾಡ್ತಾನೆ, ಆದರೆ ಅದರಲ್ಲೂ ಏನೋ ಒಂದು ಸ್ವಾರ್ಥ ಇರುತ್ತೆ. ಆದರೆ ಅವನ ಜೊತೆ ಯಾವುದೇ ಸಂಪರ್ಕ ಇಟ್ಕೊಂಡು ನೋಡ್ತಾಯಿ, ನಾನು ಹೇಳೋದು ನೀವೆಲ್ಲ ಗೌರವಾನ್ವಿತವಾಗಿ ಬದುಕೊಂಡು ಬಂದಿರೋರು. ಇಲ್ಲಿ ನಿನ್ನ ಶೀಲವನ್ನ ಕಳಂಕ ಪಡುವವರ ಮುಂದೆ 100 ದಿವಸ ಬದುಕುವುದಕ್ಕಿಂತ ನಿನಗೆ ಬೆಲೆ ಸಿಗುವ ಜಾಗದಲ್ಲಿ 1 ದಿವಸ ಬದುಕಿದ್ರು ಅದು ತೃಪ್ತಿ, ಮತ್ತೆ ಅದೇ ನಿಜವಾದ ಭಗವಂತನ ಸಾನ್ನಿಧ್ಯ. ಅರ್ಥ ಆಯ್ತಲ್ವಾ? ಹಾಗಾಗಿ ಅವನ ಆಸರೆಗೆ, ಅವನ ಬರುವಿಕೆಗೆ ನಿನ್ನ ಮನಸ್ಸು ಕಾಯಬಾರ. ಒಬ್ಬ ತಾಯಿಯಾಗಿ ನಿನಗೆ ಅದಿದ್ದೇ ಇರುತ್ತೆ, ನಾನು ಎಷ್ಟು ಹೇಳಿದ್ರು ಅದಿದ್ದೇ ಇರುತ್ತೆ. ಬಟ್ ಸತ್ಯ ಧರ್ಮಕ್ಕೆ ಮೊರೆ ಹೋಗು, ಅದೇ ನಿನ್ನನ್ನು ಕಾಯೋದು. ಈ ಸಮಯದಲ್ಲಿ ಆತ ಮದುವೆ ಆಗ್ತಾನೆ, ಮತ್ತೆ ಯಾರು ಮಗನೇ ಬೆಲೆ ಕೊಡಲ್ಲ ಅಂದ್ರೆ ಬರೋಳು ಹೆಂಗ್ ಬೆಲೆ ಕೊಡ್ತಾಳವಾ? ನೀನಲ್ಲಿ ಎರಡೆರಡು ನರಕ ನೋಡ್ಬೇಕಾಗುತ್ತೆ. ಅಂತ ಕಾಲ ಕೂಡಿ ಬಂದಾಗ ಅದೇ ನಿನ್ನಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿವರೆಗೂ ಇದನ್ನ ಕಾಲಕ್ಕೆ ಬಿಟ್ಟು ಬಿಡು. ಅವ್ನು ನಿನ್ನ ಬಗ್ಗೆ ನನ್ನ ತಾಯಿ ಇನ್ನೊಂದು ಮದುವೆ ಆಗಿಳೆ ಅಥವಾ ಅವಳಿಗೆ ಇನ್ನೇನೋ ಇದೆ, ಅವಳು 1000 ಮಾತಾಡ್ಲಿ. ಈಗ ಅದು ಹೊಲ್ಸಾಗಿದೆ, ಕೊಚ್ಚೆ ಮೇಲೆ ಮತ್ತಷ್ಟು ಕೊಚ್ಚೆ ಬಿದ್ರೆ ಅದೇನು ವ್ಯತ್ಯಾಸ ಆಗಲ್ಲ. ಕೊಚ್ಚೆ ಆಗಿರೋದ್ರ ಮೇಲೆ ಎಷ್ಟು ಬಿದ್ರೆ ಮತ್ತೇನು, ಅದಾಗ್ಲೇ. ಯಾವತ್ತು ನಿಮ್ಮನ್ನ ತಂದೆಯ ಮಾತು ಕೇಳಿ, ಚಿಕ್ಕಪ್ಪನ ಮಾತು ಕೇಳಿ ಅವರು ಹಾಗೆ ಕಳಂಕವನ್ನ ಹೊರಿಸಿ ಹೊರಗಡೆ ಕಳಿಸೋದ್ರು, ಅದು ಅವಾಗಲೇ ಕೊಚ್ಚೆ ಆಯ್ತು. ಅದು ಅವ್ರದ್ದು ತಪ್ಪಿದ್ರೆ ಅಥವಾ ನೀನು ಹಾಗೆ ಕಳಂಕಿತಳಲ್ಲದೆ ನೀನು ಶುದ್ಧಳಾಗಿದ್ರೆ ಅದನ್ನ ಅವರು ಭವಿಷ್ಯದಲ್ಲಿ ನಿಜವಾಗಿಯೂ ಘನಘೋರವಾಗಿ ಅನುಭವಿಸ್ತಾರೆ. ಅದೇನಾದ್ರೂ ಸತ್ಯ ಆಗಿದ್ರೆ ನೀವು ಅನುಭವಿಸ್ತೀರ. ಯಾವುದು ಸತ್ಯ ಅಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ನೀನು ಶುದ್ಧವಾಗಿ ನೀನು ಕಾಪಾಡಿಕೊಂಡು ಬಂದಿರೋದಾದ್ರೆ ನಿನ್ನ ಕೊನೆಯ ಜೀವನ, ನಿಮ್ಮ ಕೊನೆಯ ದಿನಗಳು ತೀರಾ ನರಳಾಡುವ ರೀತಿಯಲ್ಲಿ ಖಂಡಿತ ಇರುವುದಿಲ್ಲ. ಈಗ ಹೇಗೊಬ್ಬರ ಆಶ್ರಯ ಸಿಕ್ಕಿದ್ದು ಅವತ್ತಿಗೆ ಜನರ ಆಶ್ರಯ ಇಲ್ಲ ಜನಾರ್ದನ ಆಶ್ರಯ, ಎರಡರಿಗೊಂದು ಸಿಗುತ್ತೆ. ಭಯ ಬೇಡ. ನಾಳೆ ಬಗ್ಗೆ ಭಯಪಟ್ಟು ಇವತ್ತು ಯಾಕೆ ಸಾಯೋದು? ಮನುಷ್ಯ ಎಲ್ಲೋ ಒಂದು ದಿವಸ ಸಾಯ್ಲಿಕ್ಕೋಸ್ಕರ ಪ್ರತಿದಿನ ಸಾಯ್ತಾನೆ. ಹಾಗಾಗಿ ಅದೇ ಗುರುಜಿ ಬ್ರಾಹ್ಮಣರ ಮನೆಯವ್ರು ಅದೇ ಹೇಳ್ತಾರದು, ನೀನು ನಮಗ್ ಕಂಡಿದ್ ಮಟ್ಗೆ ನೀನ್ ಎಷ್ಟು ಚೆನ್ನಾಗಿದ್ಯಾ, ನೀನ್ ಹೆಂಗಿದ್ಯಾ ಅಂತ ನಮಗ್ ಗೊತ್ತು. ಬರ್ಲಿ ನಿನ್ ಮಗ ಆಗ್ಲಿ ಇಲ್ಲ ನೀನ್ ಕಟ್ಕೊಂಡಿರೋ ಗಂಡನಾಗ್ಲಿ ನಮ್ಮ ಹತ್ರ ಬರ್ಲಿ, ನಾವ್ ಮಾತಾಡ್ತೀವಿ. ನೀನ್ 6 ವರ್ಷದಿಂದ ಹೆಂಗೆ ಜೀವನ ಮಾಡ್ತಾ ಇದೀಯಾ, ಭಿಕ್ಷಾ ಬೇಡ್ತಾ ಇದೀಯಾ, ಅಂತ ಕೆಲಸ ಮಾಡಿ ಅನ್ನ ತಿನ್ನೋಳಾಗಿದ್ರೆ ಈ ಪರಿಸ್ಥಿತಿ ಬರ್ಬೇಕಾಯ್ತ ನಿನಗೆ? ಸತ್ಯ. ನಾನೀಗ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. ಈಗ ಎಲ್ಲಿ ನಿನಗೀಗ ಆಶ್ರಯ ಸಿಕ್ಕಿದೆಯೋ ಅದು ಜನರು ಕೊಟ್ಟಿರೋದು ಅಂದುಕೊಳ್ಬೇಡ. ನಿನ್ನ ಧರ್ಮಕ್ಕೆ ಜನಾರ್ದನನೇ, ಭಗವಂತನೇ ನಿನ್ನನ್ನು ಅಲ್ಲಿಗೆ ಸೇರಿಸಿದ್ದಾನೆ. ಮತ್ತಲ್ಲಿ ನೀನು ಗೊಂದಲ ಮಾಡಿಕೊಂಡು ಮತ್ತಲ್ಲೇನು ಸಮಸ್ಯೆ ಮಾಡ್ಕೊಳ್ಬೇಡ. ಈಗ ಏನು ಯಾವ್ದೋ ದೇವ್ರಿಗೆ ಕರ್ಕೊಂಡೋದ್ರು ಗುರುಜಿ, ಇದು ತುಮಕೂರ್ ಹತ್ರ ಚಿಕನ್ ಸ್ವಾಮಿ ಅಂತ ಕರ್ಕೊಂಡೋದ್ರು. ಅಲ್ಲೋಗಿ ನನ್ನ ಮಕ್ಕಳು 2 ಮಕ್ಳು ನನ್ ಕೈ ಸೇರಿದ್ರೆ ಅಂತ 1000ನೇ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡೆ, ಏನೂ ಆಗ್ಲಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳವ, ಇಲ್ಲಿ ದೇವ್ರ ವಿಚಾರ ತರಲೇಬೇಡ. ನೀನು ಅವ್ರ ಕರ್ಮ ಕಳೆಯೋವರೆಗೂ ಅಕಸ್ಮಾತ್ ನೀನೇ ಬಲವಂತವಾಗಿ ಅವರನ್ನ ಬೇಡಿ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ಅವ್ರು ಅನುಭವಿಸ್ಬೇಕಾಗಿರೋ ಎಲ್ಲ ಪಾಪವು ನಿನಗೂ ಸೇರುತ್ತೆ. ನಾನು ಹೇಳ್ತೀನಿ, ಅವರೆಲ್ಲ ಅದನ್ನು ಕಳ್ಕೊಂಡು ನಿನ್ನ ಬಳಿ ಬರೋವರೆಗೂ ನೀನ್ ಪಾಡಿಗೆ ನೀನ್ ಸುಮ್ಮನೆ ಇರ್ಬೇಕು. ಹಾಗಾಗಿ ಆ ವಿಚಾರಕ್ಕೆ ತಲೆ ಹಾಕಬೇಡ. ನೀನೇನು ಯಥಾವತ್ತು ಈಗ ನೀನು ಬದುಕನ್ನು ನೋಡ್ಕೊಳ್ತಾ ಇದೀಯ ಹಾಗೇ ಮುಂದುವರಿ. ನಿನ್ನ ಜೀವನದಲ್ಲಿ ಮಗ ಅಥವಾ ಗಂಡ ಮತ್ತೆ ಪುನರಾಗಮನ ಆಗಬೇಕಾ ಆಗಬಾರ್ದ? ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆ ಗಂಡ ಮಗ ಅವರು ಇದೇ ಬುದ್ಧಿಯನ್ನ ಇಟ್ಕೊಂಡು ನಿನ್ನನ್ನ ಮತ್ತೆ ಕರ್ಕೊಂಡು ಹೋದ್ರು ಕೂಡ ಜಾಗ ಬದಲಾಗುತ್ತಷ್ಟೇ, ಬಟ್ ಅಳೋದ್ ನಿಲ್ಲಲ್ಲ. ಈಗೇನ್ ಕೆಲಸ ಇದೆ, ಈಗ ನೀನ್ ನೆಮ್ಮದಿಯಾಗೇ ಇದ್ದೀಯ, ಅರ್ಥ ಆಯ್ತಲ್ಲ? ಆದ್ರೆ ಒಬ್ಬ ತಾಯಿಯಾಗಿ ಮಗನ ನಿಮ್ದಾಗೇನೆ ಊಟಕ್ಕೂ ಏನೋ ಕಷ್ಟ ಪಡ್ತೀನಿ, ಊಟಕ್ಕೂ ಏನು ತೊಂದ್ರೆ ಇಲ್ಲ ಗುರುಜಿ, ದೇವ್ರು ಕೊಟ್ಟಿದ್ದಾನೆ, ಊಟಕ್ಕೆ ತೊಂದ್ರೆ ಇಲ್ಲ, ಸಾಲ ತೀರಿಸ್ತೆ. ಅಲ್ಲಿ ಅವ್ರೇನೋ ₹1 ಸಾಲ ತೀರಿಸ್ತಿಲ್ಲ, 6 ಲಕ್ಷ ಸಾಲ ತೀರಿಸ್ತೆ. ಮನೆ ಕಟ್ಟಿದ ಸಾಲನ ನನ್ ಕೈ ಸ್ವಲ್ಪ ಇಟ್ಕೊಂಡಿದ್ದೆ ದುಡ್ಡು. ಆಮೇಲೆ ನಾನು ಏನೋ ಹೊರಗಡೆ ಈಚೆ ಬಂದ್ಮೇಲೆ ನನ್ ತಮ್ಮನು ಸ್ವಲ್ಪ ನಂಗೆ ದುಡ್ಡು ಕಾಸ ಮೋಸ ಮಾಡ್ದ. ಅವ್ನ್ ಮೋಸ ಮಾಡೋದು ಕಂಡು ಬಂತು, ಅಲ್ಲಿಗೆ
ಸ್ಟಾಪ್ ಮಾಡಿ ಏನೋ ನನ್ ಕೈಯಲ್ಲಿ 3 ಪೈಸಾ ಇಟ್ಕೊಂಡು ನನ್ ಜೀವನ ನಾನ್ ಮಾಡ್ತಾ ಇದ್ದೀನಿ. ದುಡ್ಡು ಕಾಸಿಗೂ ಏನ್ ತೊಂದ್ರೆ ಇಲ್ಲ ಗುರುಜಿ, ನನ್ಗೆ ಇದ್ದೇ ಬರುತ್ತೆ. ಯಾರನ್ನ ಮಕ್ಕಳು ನೋಡ್ತಾ ಇದ್ರೆ ಯಾರಾದ್ರೂ ಅಷ್ಟೇ, ಯಾರನ್ನಾದ್ರೂ ನೋಡಿದಾಗ ಯಾರ ಪಾಲಿಗೆ ಎಷ್ಟಿದೆಯೋ ಅವ್ರದನ್ನ ತಿಂದಿರ್ಬೇಕು, ಹೌದಲ್ವಾ? ನೀನು ತೀರಾ ಅವ್ರನ್ನ ನೋಡಿ ನೊಂದ್ಕೊಳ್ಳೋದು, ಇವ್ರನ್ನ ನೋಡಿ ಕಣ್ಣೀರು ಹಾಕೋದು ಬೇಡ. ನಾನು ಹೇಳಿದ್ದೀನಲ್ವಾ, ನನ್ನ ಆಯ್ಕೆ ಸರಿ ಇರಬೇಕಿತ್ತೇ ಹೊರತು ಇಲ್ಲಿ ಬಂದು ನಾನು ಪಶ್ಚಾತ್ತಾಪ ಪಟ್ಟರ ಅರ್ಥ ಇಲ್ಲ. ಆದರೆ ಆ ಮಕ್ಕಳಿಗೊಬ್ಬ ತಾಯಿಯಾಗಿ ನಾನು ಏನು ಕರ್ತವ್ಯ ಮಾಡಬೇಕು ಮಾಡುವ ಎಲ್ಲ ಪ್ರಯತ್ನವನ್ನು ನಾನು ಮಾಡಿದೆ, ಮತ್ತು ನನ್ನ ಕೈಲಾದಷ್ಟು ನಾನು ಮಾಡಿದೆ ಕೂಡ. ಆದರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅಥವಾ ಅವ್ರಿಗದು ಆ ಯೋಗ್ಯತೆ ಇಲ್ಲ ಅಂದಾಗ ಅದು ನಿನ್ನ ತಪ್ಪಲ್ಲ. ನೀನು ಅರ್ಥ ಮಾಡ್ಕೊಳ್ಬೇಕವ. ಬಹುಶಃ ಒಂದು 10, 20, 30, 40, 50 ವರ್ಷ ಒಬ್ಬರಿಗೆ ನೀನು ತಾಯಿ ಆಗಿರ್ಬೋದು, ಬಟ್ ಮತ್ತೆ ನೀವು ಭಗವಂತನ ಬಳಿ ಹೋಗ್ಬೇಕಲ್ಲ. ಬಂದು ನಿಮ್ಮ ಕರ್ತವ್ಯಕ್ಕೆ ನೀವು ದ್ರೋಹ ಮಾಡ್ದಂಗೆ ಅದನ್ನು ಮುಗಿಸಿದ್ದೀರಾ, ಮತ್ತು ನೀವು ಹೊರಡ್ತೀರಾ. ಹೋದ್ಮೇಲೆ ಎಲ್ಲಿಯವರು ನಿಮ್ಮನ್ನು ನೆನ್ಪಿಟ್ಕೊಂಡಿರ್ಬೋದು, ಬಟ್ ನೀನು ಈ ದೇಹವನ್ನು ಬಿಟ್ಟ ಮೇಲೆ ಎಲ್ಲಿಗೂ ನಿಮ್ಗೆ ಸಂಬಂಧ ಇಲ್ಲ. ಹಾಗಾಗಿ ನಿನ್ನ ಕರ್ತವ್ಯಕ್ಕೆ ನೀನು ದ್ರೋಹ ಮಾಡಿಲ್ಲವ, ಅದ್ರ ಬಗ್ಗೆ ನಿನಗೆ ತೃಪ್ತಿ ಇರಲಿ. ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ನೀನು ಜೀವಂತವಾಗಿರು, ಏನೂ ಮಾಡ್ಕೊಳ್ಳೋಕೆ ಹೋಗಬೇಡ. ಆದರೆ ನಿನ್ನ ಮಗ, ನಿನ್ನ ಗಂಡ, ಅವರು ತಮ್ಮ ಪಾಪದ ಒಂದು ಅರ್ಧ ಭಾಗವನ್ನು ಇನ್ನೂ ಮುಗಿಸಿಲ್ಲ. ಅವ್ರು ನೋಡ್ಬೇಕಾಗಿರೋದು ಇನ್ನೂ ಬಹಳಷ್ಟಿದೆ. ನೀನು ಆ ವಿಧಿಗೆ ನೀನು ಅಡ್ಡ ಹೋಗಬೇಡ. ಅರ್ಥ ಆಯ್ತಲ್ಲ? ನೀನು ಅಡ್ಡ ಹೋಗುವುದನ್ನು ನಡೀತಾ ಇದ್ದೀನಿ ಅಷ್ಟೇ. ನೀನು ಇಲ್ಲೇ ಇರು. ಯಾವ ಮನೆಯಲ್ಲಿ ನಿನಗೆ ಆಶ್ರಯ ಸಿಕ್ಕಿದೆ ಅದೇ ಮನೆಯಲ್ಲಿರು. ಆ ಮನೆಗೆ ಉಪಕಾರವನ್ನು ಮಾಡು. ಅಲ್ಲಿ ನಿನಗೆ ನೆಮ್ಮದಿಯಿಂದ ಇರೋಕೆ ಜಾಗ, ತಿನ್ನೋಕನ್ನ ಎಲ್ಲವೂ ಇದೆ. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗಿರುವುದು ಏನೇನು ಬೇಕೋ ಅದೆಲ್ಲವೂ ಇದೆ. ಆದರೆ ಈ ಸಂಬಂಧಗಳು, ಬಾಂಧವ್ಯಗಳು ಇವೆಲ್ಲ ಬದುಕೋದಿಕ್ಕೆ ತೀರಾ ಅನಿವಾರ್ಯ ಅಂತ ಏನಿಲ್ಲ. ಬಟ್ ಇವೆಲ್ಲ ನಾವು ಮಾಡ್ಕೊಂಡಿರೋದು, ಹೌದಲ್ಲ? ಬಟ್ ಅನಿವಾರ್ಯ ಏನು ಬೇಕು, ಉಸಿರಾಡ್ಲಿಕ್ಕೆ ಗಾಳಿ, ಇರೋಕು ಜಾಗ, ಉಡೋಕು ಬಟ್ಟೆ, ಮಾಡೋ ಕೆಲಸ, ಇದೆಲ್ಲ ನಿನಗಿದೆ. ಆದರೆ ಈಗ ನೀನು ಮತ್ತೇನನ್ನು ಪಡ್ಕೊಳ್ಳೋಕೆ ಹೋಗಿ ಮತ್ತೆಲ್ಲ ಕಳ್ಕೊಳ್ಬೇಡ. ಅಂತ ಸಮಯಕ್ಕೆ ಅವ್ರು ಏನಾದ್ರು ಬಂದ್ರೆ, ನಿನಗೀಗ ತಂದೆ ತಾಯಿ ಬಂಧು ಬಳಗ ಎಲ್ಲ ನಿನಗೆ ಯಾರು ಜಾಗ ಕೊಟ್ಟಿದ್ದಾರೆ, ನಂಬಿಕೆ ಕೊಟ್ಟಿದ್ದಾರೆ, ಅವರೇ ನಿನಗೆಲ್ಲ. ಅರ್ಥ ಆಯ್ತಲ್ಲ? ಅವರನ್ನು ಕೇಳಿ ಹೇಳಿ ಸಲಹೆ ತಗೊಂಡು ನೀನು ಮುಂದುವರಿಬೇಕು. ಅರ್ಥ ಆಯ್ತಲ್ಲ? ಅವ್ರು ಹೇಳಿದ್ದಾರೆ ಕೇಳ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಏನೋ ಸಿಕ್ತು ಇವತ್ತು ನನಗೆ ನೆಮ್ಮದಿ. ಆ ಪ್ರತಿಫಲ ನಿಮ್ಗೆ ಡೈಲಿ ನಿಮ್ದೆ. ಹಂಗೂ ಹೇಳ್ತಾರೆ ಆ ಎಮ್ಮನಷ್ಟು ಗಾಯತ್ರಮ್ಮ, ಆ ಅಮ್ಮ ಯಾವಾಗ ಅಂತ ಏನೋ ರುಚಿ ಆಗ್ಬಿಡ್ತೀಯ ನೀನ್ ಅದನ್ನ ನೋಡಿ ನೋಡಿ ಅಂತಾರೆ. ಇಲ್ಲಮ್ಮ, ಅದನ್ನ ನೋಡಿದ್ಮೇಲೆ ಇನ್ನೂ ನನಗೆ ಮನ್ಸಿಗೆ ರಿಲ್ಯಾಕ್ಸ್ ಆಗ್ಬಿಡ್ತು, ಇನ್ನೂ ನನ್ಗೆ ತುಂಬಾ ಒಂಥರ ಧೈರ್ಯ ಬಂದ್ಬಿಡ್ತು ಅಂತ ಹೇಳ್ತಾ ಇರ್ತೀನಿ ಅವ್ರ ಹತ್ರನ. ಖಂಡಿತನವ್ವ, ಇಲ್ಲಿಗೆ ನೀನು ಬಂದಿದ್ದೀಯ. ಬಹುಶಃ ಇದು ಕೂಡ ಗೊತ್ತಿಲ್ಲ, ಯಾರಿಗೆ ಗೊತ್ತು, ಇಲ್ಲಿಂದ ಮತ್ತೊಂದು ತಿರುವು ಪಡ್ಕೊಳ್ಬೋದು. ಬಟ್ ನಾನು ಹಾರೈಸ್ತೀನಿ ತಾಯಿ, ನಿನ್ನ ಈ ಧರ್ಮವೇ ನಿನ್ನನ್ನು ನೆಮ್ಮದಿಯಾಗಿ ಮುನ್ನಡೆಸ್ಕೊಂಡು ಕರ್ಕೊಂಡು ಹೋಗಲಿ. ಈ ಸಮಯದಲ್ಲಿ ಏನೂ ಅನ್ಯತಾ ತೀರಾ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೊಳ್ದಂಗೆ ನೀನು ನಿನ್ನ ಆರೋಗ್ಯ ಕಾಪಾಡಿಕೊಂಡ್ರೆ ಈ ಸಮಯದಲ್ಲಿ ಅದೇ ಮುಖ್ಯ. ಆನಂತರ ಏನು ನಡೆಯುತ್ತೆ ಅದನ್ನು ಕಣ್ಣಾರ ನೋಡ್ಲಿಕ್ಕೆ ನಾವಿರ್ಬೇಕಲ್ಲ. ನೀನು ಅದನ್ನ ಉಳಿಸ್ಕೊ, ಮಿಕ್ಕಿದ್ದೆಲ್ಲ ಆಗುತ್ತೆ. ಏನ್ ಮಾಡ್ಬಿಟ್ಟೆ ಗುರುಜಿ, ತಪ್ಪು ಸರಿ ನಾ ಗುರುಜಿ ಒಂದ್ ಮಾತು ಹೇಳ್ತೀನಿ. ತಿಂಗಳಿಗೆ 2 ತಿಂಗಳು 10,000 ಕಟ್ತೀನಿ ಪೋಸ್ಟ್ ಆಫೀಸಿಗೆ. ನನ್ನ ಮಗನ ಹೆಸರಿಗೆ ನಾಮಿನೇಷನ್ ಕೊಟ್ಬಿಟ್ಟೆ. ಇಲ್ಲಿಗೆ 6 ವರ್ಷ ಆಯ್ತು. ಇವಾಗ 5 ವರ್ಷಕ್ಕೆ ಕಂಪ್ಲೀಟ್ ಆಯ್ತದು. ಈಗ ಅವನಿಗೆ ಕೊಡದ ಬಿಡದ ಗುರುಜಿ ಇದು. ನೀನ್ ಅದನ್ನ ಒಡವೆಲ್ಲ ಮಾಡಿಸ್ಕೊಂಡೆ ಮಗಳಿಗೆ ಕೊಡೋಣ ಅಂತ. ನಿನ್ನ ಬಳಿನೇ ನೀನ್ ಅದನ್ನ ಇಟ್ಕೊ. ನಾನು ಬಹುಶಃ ಇನ್ನೊಂದು 5-6 ತಿಂಗಳು ಬಿಟ್ಟು ಫೋನ್ ಮಾಡು, ಅವತ್ತಿಗೆ ಏನಾದರೂ ಬೇರೆ ಹೇಳ್ಬೋದು. ಬಟ್ ಈಗ ನಿನ್ನ ಹಣ, ನಿನ್ನ ಮಾತು, ನಿನ್ನ ಪ್ರೀತಿ ಅದ್ಯಾವುದೂ ಆ ಮನೆಯನ್ನ ಸದ್ಯಕ್ಕೆ ತಲುಪೋದು ಬೇಡ. ನಿನ್ನಲ್ಲೇ ಇಟ್ಕೋ. ಎಲ್ಲರಿಗೂ ಒಂದು ಕೇಡುಗಾಲ ಅಂತ ಬರುತ್ತವ, ಆಪತ್ತು ಕಾಲ ಅಂತ ಮನುಷ್ಯನಿಗೆ ಬರುತ್ತೆ. ಆ ಸಮಯದಲ್ಲಿ ನಿನಗೆ ಆ ದುಡ್ಡು ಉಪಯೋಗಕ್ಕೆ ಬರುತ್ತೆ. ಸದ್ಯಕ್ಕೆ ಆ ಹಣವನ್ನು ನಿನ್ನ ಬಳಿನೇ ಇಟ್ಕೋ. ಮಗ ನೋಡ್ತಾಯಿ, ಅನ್ನದ ಅಗಲ ಆಗಿರ್ಬೋದು, 1 ರೂಪಾಯಿ ಆಗಿರ್ಬೋದು, ಯಾರಿಗೆ ಸೇರಬೇಕು ಅದು ಅವ್ರಿಗೆ ಸೇರೋದು. ಅರ್ಥ ಆಯ್ತಲ್ಲ? ಒಂದ್ಸರಿ ಮಗಳು ಮೊಮ್ಮಕ್ಳಿದ್ರು ಮನೆಯಲ್ಲಿ, ಹೋದೆ ಗುರುಜಿ, ತಿಂಡಿ ಎಲ್ಲ ತಗೊಂಡ್ ಹೋದೆ.
ತಗೊಂಡೋದಾಗ ಏನಾಯ್ತು ಅಂದ್ರೆ, ತಗೊಂಡೋಗಿ ಮೊಮ್ಮಕ್ಳು ಬಂದು ಆ ಕಡೆ ಒಂದ್ ಈ ಕಡೆ ಒಂದ್ ಕುತ್ಕೊಂತು. ನನ್ಗೆ ತುಂಬಾ ಒಂಥರ ಸಂತೋಷನೂ ಆಯ್ತು, ಒಂಥರ ಇದು ಆಯ್ತು. 2 ಮಕ್ಕಳನ್ನ ಮಕ್ಕಳನ್ನ ನನ್ ಮಗಳು ಕಿತ್ಕೊಂಡ್ಬಿಟ್ಟಿದ್ದೆ. ನಾನ್ ತಗೊಂಡಾಗಿದ್ 1,000 ರೂಪಾಯಿ ತಿಂಡಿ ತಗೊಂಡಿದ್ದೆ, ಹೇಗದಿದೆ ಎತ್ಬಿಟ್ಲು ಬೀದಿಗೆ, ತಿನ್ಬೇಡ್ರಿ ಅಂತಾನ. ಈಗ ನನ್ನ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳುವ ಈ ಅದೊಂದಾಯ್ತಾ. ಇನ್ನೊಂದ್ ಮಾತು ಹೇಳ್ತೀನಿ ಕೇಳ್ರಿ ಗುರುಜಿ. ಆಮೇಲೆ ಅದಾಯ್ತು. ಆದ್ಮೇಲೆ ಮಗ ಬಂದ ಏನ್ ಹೇಳ್ದ, ಅಮ್ಮ ತಂದಿರೋದಲ್ವಾ, ನಾವು ತಿಂದ್ರೇನಾಗುತ್ತೆ, ಬಿಡು ಅಂತ ನನ್ ಮಗಳಿಗೆ ಹೇಳ್ದ. ನಿನಗ್ ಅಮ್ಮ ಆಗಿರ್ಬೋದು, ನನ್ಗೇನ್ ಅಮ್ಮ ಅಲ್ಲ ಅವಳು, ಸತ್ತೋಗಿರೋಳೆ ನನ್ಗ ಅಮ್ಮ. ಇವಳು ಸತ್ತೋಗ್ಯವಳೆ ಅಂತ ಇದ್ವಿ, ಇನ್ನು ಬತ್ತಲೆ ಅವಳೆ, ಬತ್ತಲೆ ಅವಳೆ ಇನ್ನ ಅಂತ ಸುಚ್ಚಿ ಮಾತಾಡಿಬಿಟ್ಲವ. ಮೊನ್ನೆ ಒಂದ್ ತಿಂಗಳು ಮುಂಚೆ. ಆದ್ರೆ ಒಂದ್ ಹೇಳ್ತೀನವ, ಈಗ ನೀನು ನಮ್ಮ ಅಧ್ಯಾತ್ಮ ದಾರಿಯಲ್ಲಿ ನೀನ್ ಇದ್ದೀಯ ಅಂದ್ರೆ ತಾಯಿ, ಮೊದಲು ಈ ಎಲ್ಲಾ ಆಲೋಚನೆಗಳನ್ನ ನೀನು ಕೊಂದುಕೊಳ್ಬೇಕು. ನೀನ್ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀನ್ ಏನೂ ಮಾಡ್ಲಿಕ್ಕಾಗಲ್ಲ. ಕೊಲ್ಲಲಿಕ್ಕೆ ಯಾರೋ ಬೇಕಿಲ್ಲ, ಇವೇ ನಿನ್ನನ್ನು ಕೊಲ್ಲು ಹಾಕೋದು. ಅವಳು ಹಿಂಗ ಊರಿನ ಜನ ಏನು ಕೊಲ್ತಾ ಇಲ್ಲ, ಇವ್ 2 ಮಕ್ಳೇ ನನ್ನ ಕೇಳಿಸ್ಕೊಳುವ. ಮಕ್ಕಳು ಕೊಲ್ಲೋಕಾಗಲ್ಲ, ನಿನ್ನ ಆಲೋಚನೆಗಳು ನಿನ್ನ ಒಳಗಡೆ ಕೂತ್ ಕೊಲ್ತಾ ಇದ್ದಾವೆ. ಮಗಳ ಹಂಗಂದಿದ್ ನೆನ್ಪಿಟ್ಕೊಂಡಿದೀಯಾ, ಮಗ ಹಿಂಗಂದಿದ್ ನೆನ್ಪಿಟ್ಕೊಂಡಿದೀಯಾ, ಗಂಡ ಹಿಂಗಂದಿದ್ ನೆನ್ಪಿಟ್ಕೊಂಡಿದೀಯಾ, ಇನ್ನು ಏನೇನ್ ನೆನ್ಪಿಟ್ಕೊಂಡ್ ಕೂತಿದ್ದೀಯಾ ನೀನ್ ಬದುಕಲ್ಲಿ ನೀನು. ಕಡೆಗೆ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಲಿಕ್ಕೆ ಏನೇನು ತುಂಬಿಕೊಳ್ಬೇಕು ಎಲ್ಲ ತುಂಬಿಕೊಂಡು. ಹೌದು, ಒಬ್ಬ ತಾಯಿಯಾಗಿ, ಒಬ್ಬ ಸೊಸೆ, ಆ ಮನೆಯ ಹೆಂಡತಿಯಾಗಿ ಅಥವಾ ಹೆಣ್ಮಗಳಿಗೆ ತಾಯಿಯಾಗಿ ಇದೆಲ್ಲ ನಿನಗೆ ನೋವಿನ ವಿಚಾರವೇ. ಆದರೆ ಈ ಹಂತಕ್ಕೆ ಬಂದು ಎಷ್ಟೋ ಹೆಣ್ಮಕ್ಳು ಕತೆ ಕೇಳಿರೋ ಹಾಳಾಗಿ ಅಟ್ಲೀಸ್ಟ್ ಬದುಕು, ಭಗವಂತ ಅವರೆಲ್ಲರಿಗೂ ಹೋಲಿಸ್ಕೊಂಡ್ರೆ ನನಗೆ 3 ಹೊತ್ತು ಊಟ, ಇರೋಕೆ ಜಾಗ, ಆಶ್ರಯ, ಉಡೋಕೆ ತೊಡೋಕೆ ಮಾಡೋ ಕೆಲಸ ಎಲ್ಲ ಇಟ್ಟಿದ್ದಾನೆ. ನೀನು 1,000 ರೂಪಾಯಿ ತಿಂಡಿ ಅಲ್ಲ, ನೀನೇ ಬೇಡ ಅಂದ್ರೆ ನೀನು ತಿಂಡಿ ತಾಂಡಿ ಏನು ಮಾಡ್ಕೊಳ್ತಾರ ಅವರು. ಹಾಗಾಗಿ ಅವರು ಹುಟ್ಟಿದ ಮಕ್ಕಳೇ ಆಗಲಿ, ನಿಮ್ಮ ಬೆಲೆ ಯಾರಿಗೆ ಗೊತ್ತಿಲ್ವೋ ಅಲ್ಲಿ ಹೋಗಿ ಪ್ರೀತಿಗೋಸ್ಕರ ಅಂಗಲಾಚೆ ಕೂತ್ಕೊಳ್ಳೋದು ಬದುಕಲ್ಲ ಅದು. ಎಲ್ಲಿ ನಿಮಗೆ ಪ್ರೀತಿ ಸಿಗುತ್ತೆ, ಎಲ್ಲಿ ನಿಮಗೆ ಬೆಲೆ ಸಿಗುತ್ತೆ, ಅಲ್ಲಿ 100 ವರ್ಷ ಬದುಕಿ ಅಥವಾ 1 ವರ್ಷ ಬದುಕಿ. ಅದನ್ನು ಬಿಟ್ಟು ಮಕ್ಕಳು ವಿಚಾರ ತಲೆಗೆ ತಗೊಳ್ಳೇಬೇಡ. ಮತ್ತೆ ಅವರಿಗೆ ನಿನ್ನ ಯಾವ ಹಣ ಇದು ಯಾವುದು ಸದ್ಯಕ್ಕೆ ಸೇರಬಾರದು. ನೀನು ಹಣ ಕೊಟ್ಟೆ ಅನ್ನೋ ಕಾರಣಕ್ಕೆ ಬಹುಶಃ ಅವ್ರು ನಿನ್ನನ್ನು ಕರ್ಕೊಳ್ಬಹುದು, ಆದ್ರೆ ಹಣ ತೀರುವವರೆಗೂ. ಅರ್ಥ ಆಯ್ತಲ್ಲವಾ? ಹಣ ತೀರುವವರೆಗೂ ನೀನು ಅವರಿಗೆ ಬೇಕು. ಮೊದಲನೇದಾಗಿ ಗಂಡನಿಗೆ ಹೆಂಡತಿ ಅನ್ನೋ ಪ್ರೀತಿ ಇಲ್ಲ, ಮಕ್ಕಳಿಗೆ ತಾಯಿ ಅನ್ನೋ ಮಮಕಾರ ಇಲ್ಲ, ಕಾಳಜಿ ಇಲ್ಲ, ಬಾಂಧವ್ಯ ಇಲ್ಲ. ಇದು ಯಾವುದೂ ಇಲ್ಲದವ್ರನ್ನ ನೀನು ಹಣದಿಂದ ಅದೇ 1-2 ದಿನ ಒಲಿಸಿಕೊಳ್ಬಹುದಷ್ಟೇ. ಯಾಕಂದ್ರೆ ಅವ್ರ ನಿಜ ಬುದ್ಧಿ ಮತ್ತಾಚೆ ಬರುತ್ತೆ. ನಾನು ಏನೇ ಮೇಕಪ್ ಹಾಕಬಹುದು, ಬಟ್ ಮತ್ತೆ ಬಿಸಿಲಿಗೆಲ್ಲ ಹೋಗುತ್ತಲ್ಲವಾ. ಹೇಗೆ ನೆನೆ ಹಾಕಿದ ಬಟ್ಟೆಗಳು ಅಥವಾ ಎಂಡಿ ಒಗೆದು ಒಣಾಕಿದ ಬಟ್ಟೆಗಳು ಸೂರ್ಯನ ಶಾಖಕ್ಕೆ ಬಣ್ಣವನ್ನ ಕಳ್ಕೊಳ್ತಾ ಹೋಗುತ್ತವೆ. ಯಾಕಂದ್ರೆ ಆ ಬಟ್ಟೆಯ ಮೂಲ ಬಣ್ಣ ಅದಲ್ಲ. ಹಾಗೆ ಸೂರ್ಯನ ಶಾಖಕ್ಕೆ ಹೇಗೆ ಬಟ್ಟೆಗಳು ಬಣ್ಣವನ್ನು ಕಳ್ಕೊಳ್ತಾ ಹೋಗ್ತವೋ, ಹಾಗೆ ಹಣದಿಂದ ಒಂದಾದ ಸಂಬಂಧಗಳು ಕಾಲಕ್ರಮೇಣ ಹಣ ಖಾಲಿ ಆಗ್ತಾ ಆ ಬಾಂಧವ್ಯ ಅನ್ನೋ ರುಚಿಯನ್ನ ಕಳ್ಕೊಳ್ತಾ ಹೋಗ್ತವೆ. ನಿನಗೀಗ ನೀನು ಎಲ್ಲಿದ್ದೀಯೋ ಅದೇ ನಿಜವಾದ ಜಾಗ, ಅಲ್ಲೇ ಇರು. ಏನೋ ಒಂದು ದಾರಿ ಆಗುತ್ತೆ, ಅದ್ರ ಬಗ್ಗೆ ಭಯ ಬೇಡ. ಮಗಳು ಮಗ ಮೇಲ್ ಬಿದ್ದು ಅವರ ಸಂಪರ್ಕವನ್ನು ಇಟ್ಕೊಳ್ಳೋಕೆ ಹೋಗಬೇಡ. ಮೊಮ್ಮಕ್ಕಳಿಗೆ ಬುದ್ಧಿ ಬಂದ ಕಾಲಕ್ಕೆ ಅವರಿಂದ ಏನಾದರೂ ಬದಲಾವಣೆ ಆಗಬಹುದಾ ಗೊತ್ತಿಲ್ಲ, ಆದರೆ ಆ ಮನೆಯ ಆ ಜನರ, ನಿನ್ನ ಮಗ, ಗಂಡ, ಮಗಳು ಇವರ ಸಂಪರ್ಕವನ್ನು ಅತಿಯಾಗಿ ಬಯಸುವ ಬುದ್ಧಿ ಬೇಡ, ಹುಚ್ಚಿಡ್ದು ಬಿಡುತ್ತಷ್ಟೇ. ಅದಾಗಲ್ಲ, ನೀನು ಬಿಡಲ್ಲ. ಅದರಿಂದ ಶುಗರೇ ಬಂದ್ಬಿಟ್ಟಿದೆ. ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ಸರಿ ಹೋಗಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಈಗಲೇ ಸರಿ ಹೋಗಲ್ಲ, ಅದಿನ್ನೂ ತುಂಬಾ ವಿಚಾರ ಬೇಕು. ಬಟ್ ಮಗ ಅವನ ತೋಳಲ್ ಶಕ್ತಿ ಇದೆ, ಅವನಿಗೆ ಹೇಳ್ಕೊಡೋರು ಇದ್ದಾರೆ, ಮದುವೆ ಆಗೋ ವಯಸ್ಸು, ಅವನದೇ ಯಾವುದೇ 1000 ತಾಪತ್ರಗಳು ಮಾಡ್ಕೊಂಡು ಕೂತಿದ್ದಾನೆ. ಮಾಡಿಕೊಳ್ಳಿ, ಅದು ಕಾಲ ಬರುತ್ತೆ, ಅದು ನೋಡ್ಕೊಳ್ಳುತ್ತೆ ಕಾಲ. ಈಗ ನಿನಗೆ ಅಲ್ಲಿ ಜಾಗ ಇಲ್ಲ, ಆತನಿಗೆ ಆ ಬುದ್ಧಿಯೂ ಈಗ ಸದ್ಯಕ್ಕಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡವ. ಎಲ್ಲಿದ್ದೀಯೋ ಆನಂದವಾಗಿರು. ಜನರ ಕಥೆಯನ್ನ ಕೇಳ್ತಾ ಭಗವಂತ ಇಷ್ಟಾದ್ರೂ ಕೊಟ್ಟಿದ್ದೀಯಲ್ಲಪ್ಪ ಅಂತ ಧನ್ಯವಾದವನ್ನ ಹೇಳ್ತಾ, ಕಳಿಸಿದಾಗ ಬಂದಿದ್ದೀವಿ, ಕರ್ಕೊಂಡಾಗ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಆ ಮನೆಯವ್ರ ಜೊತೆ ಒಳ್ಳೆ ಸಂಪರ್ಕವನ್ನು ಇಟ್ಕೊಳ್ಳವ. ಯಾರ ಜೊತೆ, ಯಾರು ನಿಮಗೆ ಜಾಗ ಕೊಟ್ಟಿದ್ದಾರೆ ಅಥವಾ ಯಾರು ನಂಬಿಕೆ ಇಟ್ಟಿದ್ದಾರಲ್ಲ ಅವ್ರ ಜೊತೆ. ಆಯ್ತಲ್ಲ? ಸರಿ, ಇನ್ನೇನಮ್ಮ?
ಎಲ್ಲ ಸದ್ಯಕ್ಕೆ ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು. ಹಾ, ನಾನಾಗಿ ನಾನೇ ಮೇಲ್ ಬಿದ್ದು ಹೋಗೋಣ ಅಂತಲ್ಲ ಅಲ್ಲೇ ಪ್ರಯತ್ನ ಪಟ್ಬಿಟ್ಟಿದ್ದೆ ನಾನು. ನನ್ಗೆ ಅದೇನೋ ಎಲ್ಲಾರು ಮಕ್ಳುಗಳನ್ನ ನೋಡ್ತಾ ಇದ್ರೆ ಅಯ್ಯೋ ನಾನು ಅಲ್ಲೇ ಏನನ್ನ ಆಗೋಗ್ಬಿಡ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ದೆ. ಸದ್ಯಕ್ಕೆ ಯಾವುದು ಬೇಡ. ಯಾವ ತಾಯಿ ಮಕ್ಕಳನ್ನು ನೋಡಿದಾಗ ಸಂತೋಷ ಪಡು, ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಪ್ಪ, ನನಗದು ಸಿಕ್ಕಿಲ್ವಲ್ಲ. ಅಂದ್ರೆ ಈ ಜಗತ್ತಲ್ಲಿ ಎಲ್ರು ಮೋಲ್ಡ್ ಮನೇಲಿ ಬದುಕ್ತಾ ಇದ್ದಾರನ್ನವ. ಇಲ್ಲ ಗುರುಜಿ, ಮೋಲ್ಡ್ ಮನೆ, ಗುಡಿಸ್ಲು, ಎಂಜಿನ್ ಮನೆ ಇಲ್ದವ್ರು ಎಷ್ಟು ಜನ ಇದ್ದಾರೆ. ಎಲ್ಲರಿಗೂ ಏನು ಬೇಕು ಏನು ಸಿಗಬೇಕು ಅದೆಲ್ಲ ಒಬ್ಬೊಬ್ರಿಗೂ ವಿಚಿತ್ರ. ಹಾಗಾಗಿ ಅವ್ರು ಇದೆಯಲ್ಲಪ್ಪ ನನಗಿಲ್ಲ ಹೆಂಗಂತ ಹೋದ್ರೆ ಯಾರೂ ನೆಮ್ಮದಿ ಆಗಿರಂಗಿಲ್ಲ ಈ ಜಗತ್ತಲ್ಲಿ. ಅದನ್ನ ಬಿಟ್ಬಿಡ್ಬೇಕು. ನನ್ನ ಪಾಲಿಗೆ ಇಲ್ಲಪ್ಪ, ನಾನು ಅವ್ರನ್ನ ಮಕ್ಳಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಾಯ್ತು, ಇನ್ನು ಮುಂದೆ ಅದು ನನ್ನ ಕೈಲಿ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಒಳ್ಳೇದಾಗ್ಲಿ ತಾಯಿ. ಆಗಾಗ ಫೋನ್ ಮಾಡ್ತಿರು, ನನ್ನ ಮಗ ಅಂತ ಭಾವಿಸಿ ಖಂಡಿತ ನೀವು ನನ್ನ ಜೊತೆ ಮಾತಾಡ್ಬೋದು. ಅಯ್ಯೋ ನನ್ ಮಗ ಅವ್ರೇ ಅವನ ಮಗ ಅಲ್ಲ, ನೀವೇ ನನ್ನ ಮಗ ತರ ಸಿಕ್ಬಿಟ್ರಿ. ನಿಮ್ಗೆ ತುಂಬಾ ಖುಷಿ ಆಗೋಯ್ತು ಗುರುಜಿ. ನನ್ಗೆ ಗುರುಜಿನೇ ಅಲ್ಲ, ನೀನು ನನ್ನ ಮಗ ಅಂತಾನೆ ನಾನು ತಿಳ್ಕೊಂಡು ಇವತ್ತು ಅಷ್ಟು ಬೇಗ ಕೆಲ್ಸ ಮುಗಿಸಿ ಫಾಸ್ಟ್ ಆಗಿ ಓಡ್ ಬಂದಿ ನೋಡೋಣ ಅಂದ್ರೆ ಒಂದ್ಸರಿ ಕಾಲ್ ಮಾಡ್ದೆ, ಬಿಸಿ ಬಂತು. ಇವಾಗ ನಿಮ್ದೇ ಪ್ರೋಗ್ರಾಮ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ. ನಿಮ್ ಪ್ರೋಗ್ರಾಮು ಯಾವಾಗ್ಲೂನು ನಿಮ್ ಮುಂದೆ ಕೇಳ್ತಾ ಇರ್ತೀನಿ. ಮನ್ಸಾಗೆಲ್ಲ ನಿಮ್ದೆ ನಾನು ನಿದ್ದೆ ಬರ ತನಕ ನಿಮ್ ಪ್ರೋಗ್ರಾಮ್ ಕೇಳತ್ತೆ ನಾನು. ನಿಜ ಗುರುಜಿ. ನೈಸ್ ನೈಸ್, ಒಳ್ಳೇದ. ನಿಮ್ದೆ ಕೇಳಿಸ್ಕೊಳ್ಳಿ, ನಿಮ್ದೇ ಹಾಕಿದೀವಿ ನೋಡಿ. ಗೊತ್ತಾಯ್ತು. ಶುರುವಿನಲ್ಲಿ ಕೇಳಿಸ್ಕೊಂಡೆ ನಾನು ನೋಡ್ರಿ ನಿಮ್ದೇ. ಒಳ್ಳೇದಾಗಲ್ಲ. ನಾನು ಹೇಳಿದಷ್ಟು ಮಾಡ್ತಾ ಇರು. ಮತ್ತೆ ಒಂದು 2-3 ತಿಂಗಳಾದ ಮೇಲೆ ಮತ್ತೆ ಪರಿಸ್ಥಿತಿ ಏನಿದೆ ಅಂತ ಒಮ್ಮೆ ಫೋನ್ ಮಾಡಿ ಬಿಡಿಸಿ ಹೇಳವ. ಅದೇ ಸ್ವಲ್ಪ ಫೋನ್ ಸಿಗದೆ ಕಷ್ಟ ನಿಮ್ದು. ನಾನು ಹೇಳ್ತೀನಲ್ಲ, ಯಾವಾಗ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಇದೇ ಕರೆ ಬಹುಶಃ 1-2 ತಿಂಗಳ ಹಿಂದೆ ಸಿಕ್ಕಿದ್ರೆ ಅವತ್ತಿಗೆ ಪರಿಸ್ಥಿತಿ ಬೇರೆ ಇರ್ತಿತ್ತು. ನಾನು ಅವತ್ತು ನೀನೇ ಹೋಗ್ಬಿಡವ ಅಂತ ಹೇಳ್ತಿದ್ನೋ ಏನೋ ಹೇಳ್ತಾ ಇದ್ರೇನೋ ಅಲ್ವಾ. ನಾನು ಇಲ್ಲಿವರೆಗೂ ನಂಬಿದ್ದೀನಿ, ಸಿಗಬೇಕು ಅದು ಸ್ವಲ್ಪ ಲೇಟ್ ಆಗಾದ್ರೂ ಸಿಕ್ಕೇ ಸಿಗುತ್ತೆ. ಯಾವಾಗ ಸಿಗ್ಬೇಕು ಅದು ಪಕ್ಕಾ ಸಿಗುತ್ತೆ. ನಮ್ಗೆ ಇರ್ಬೇಕಷ್ಟೇ. ಒಳ್ಳೇದಾಗಲವ ನಿನಗೆ. ಶುಭವಾಗಲಿ. ಈಶ್ವರ ನೋಡಿ, ಪಾಪ ತಾಯಿ ನಗ್ನಗ್ತಾ ಮಾತಾಡ್ತಾರೆ, ಆದರೆ ಅಲ್ಲಿ ಎಂಥ ದೊಡ್ಡ ದುಃಖ ಇದೆ. 14 ವರ್ಷಕ್ಕೆ ಮದುವೆ ಆಗುವುದು, ಅಲ್ಲಿಂದಲೂ ನೆಮ್ಮದಿ ಕೊಟ್ಟಿಲ್ವಲ್ಲ ಈ ಹೆಣ್ಮಗಳಿಗೆ. ಅಲ್ಲಿಂದಲೂ ನೆಮ್ಮದಿ ಕೊಟ್ಟಿಲ್ಲ ಪಾಪ. ಯಾವ ಹೆಣ್ಣು ಮಗಳಿಗೂ ಇಂಥ ಶಿಕ್ಷೆ ಆಗಬಾರ್ದು. ಎಂಥ ದೊಡ್ಡ ಶಿಕ್ಷೆ ಇದು. ಯಾರಿಗೆ ಬೇಕು ಇಂಥ ಬದುಕು? 14 ವರ್ಷಕ್ಕೆ ಮದುವೆ ಮಾಡಬೇಕು ಮಾಡಬಾರ್ದು, ಅದು ಯಾಕೆ ಹೇಳ್ತೀರ ಮತ್ತೆ ಮಕ್ಕಳನ್ನ? ಈಗ ಅವ್ರಿಗೆ ಹೇಳ್ತಾರೆ, ಅಯ್ಯೋ ನಮ್ದು ಬಡತನ, ನಮ್ಮ ಪರಿಸ್ಥಿತಿ ಹಂಗಿತ್ತು. ಏನು ಹೆಣ್ಣು ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರನ್ನ 18 ಆಗತಕ್ಕ ಬಿಟ್ರೆ ಏನು ಪರಿಸ್ಥಿತಿ ಕೆಡುತ್ತೆ? ಬಟ್ ಊಟ ಹಾಕಲಿಕ್ಕೆ ಕಷ್ಟನಾ? ಮತ್ತೆ ಯಾಕೆ ಹೆತ್ರಿ? ಹಿಂಗೆ 14 ವರ್ಷಕ್ಕೆ 13 ವರ್ಷಕ್ಕೆ ಮದುವೆ ಮಾಡೋದ್ರ ಬದಲು ಯಾವ್ದಾರ ಪಾಳ್ಭಾವಿಗೆ ತಳ್ಬಿಡಿ. 50 ವರ್ಷದವರಲ್ಲಿ 14 ಒಂದು ಇಡೀ ಜನರೇಷನ್ ಗ್ಯಾಪ್ ಇದೆಯಲ್ಲಪ್ಪ. ಬಹುಶಃ ನಾವೇನಾದರೂ ಆ ಕಾಲದಲ್ಲಿ ಇದ್ದಿದ್ರೆ, ನಮ್ಮೂರಲ್ಲಿ ಏನಾದರೂ ನಡೆದ್ರೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹಾಕೊಟ್ಬಿಡ್ತಾ ಇದ್ದೆ. ಹಾಕೊಡೋದಲ್ಲ, ಅವ್ರನ್ನ ಇಡೀ ಜೀವನ ಪೂರ್ತಿ ಅವ್ರನ್ನ ನರಳಬೇಕು, ಹಂಗೆ ಮಾಡ್ಬಿಡ್ತಾ ಇದ್ದು. ಪರಿಸ್ಥಿತಿ ಅದೇನೇ ಇರಲಿ, ಅದು ಎಂಥ ಕಡು ಬಡತನ ಇರಲಿ, ಓದ್ಸೋಕ್ಕಾಗ್ಲಿ ಬೇಡ, ಓದಿಸ್ಬೇಡಿ. ಅದ್ರ ಬದಲು ತಾಂಡೋಗಿ 50 ವರ್ಷದವ್ರಿಗೆ ಮದುವೆ ಮಾಡಿಬಿಟ್ಟು ಅದು ಆಯಿತು, ಅದು ಓಲಿ. ಎಂಥ ಮಕ್ಳು ಹುಟ್ಟಿರಿ ಅಪ್ಪ. ಯಾವನು ಬಂದು ಹೇಳಿಬಿಟ್ಟ, ನಿಮ್ಮ ಅಮ್ಮ ಯಾವನ ಜೊತೆನೋ ಮಲಗಿದ್ಲು ನಾನು ನೋಡ್ಬಿಟ್ಟೆ ಅಂತ, ಇದು ನಂಬಿಟ್ರು ಅವರು. ಅದಕ್ಕೆ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಎರಡೂ ಒಂದೇ. ಈ ತಾಯಿ ಅಥವಾ ಹೆಂಡತಿ ಮೇಲೆ ಏನೋ ಸಿಗಲಿ ವಿಚಾರ, ಅವಳನ್ನು ಆಚೆ ಹಾಕೋಣ ಅಂತ ಕಾಯ್ತಾ ಇದ್ರು. ಅದೇ ಟೈಮಿಗೆ ಯಾರೋ ಬಂದು ಹೇಳ್ದ, ಎರಡೂ ಸರಿ ಹೋಯ್ತು. ತಾಯಿ ಕಣ್ಣೀರು ನಿಮ್ಮನ್ನು ಬಿಡುತ್ತೇನಪ್ಪ.
ನೀವೇನು ಒಂದು 10 15 20 ವರ್ಷ ಮಜಾ ಮಾಡ್ಬೋದಾ? ನರಕ ನೋಡ್ತೀರ. ಹಂಗಾಗಬಾರ್ದು. ಆಯಿತು.